ಹಲೋ. ಹಲೋ ಗುಡ್ ಹೇಳಿ. ಮಾರ್ನಿಂಗ್. ಸ್ಟಾರ್ಟ್ ಮಾಡೋದು ಸರ್? ಓಕೆ. ಓಕೆ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು 1904ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಂದಿನ ಝೂಮ್ ಮೀಟಿಂಗ್ ಕಾರ್ಯಕ್ರಮ ಹೌ ಯು ಕ್ಯಾನ್ ಸಕ್ಸಸ್ ಇನ್ DXN ಬಿಸ್ನೆಸ್ ಪಾರ್ಟ್ 2 ಪಾರ್ಟ್ 1 ನಿನ್ನೆ ಮಾಡಿದ್ದಾರೆ. ಇವತ್ತಿನ ಈ ಒಂದು ಬಿಸ್ನೆಸ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು, ನಮ್ಮ ಮಹಾಗುರುಗಳಂತ ಹೇಳ್ಬೋದು. ಅವರು DXN ಸತತ 24 ವರ್ಷದ ಒಂದು ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 65,000ಕ್ಕಿಂತಲೂ ಮಿಕ್ಕಿದ ಟೀಮ್ ಅನ್ನು ಹೊಂದಿದ್ದಾರೆ. ಅದೇ ರೀತಿ DXN ಒಂದು ಉನ್ನತವಾದ ಹಂತ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಹಂತವನ್ನು ತಲುಪಿದ್ದಾರೆ. DXN ಅಲ್ಲದೆ ಇತರ ಕ್ಷೇತ್ರಗಳಲ್ಲಿ ಅವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ಹೃದಯವಂತ ನಾಯಕ ಶ್ರೀಯುತ SN ಶೆಟ್ಟಿ ಉಡುಪಿ ಇವರ ಇಂದಿನ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನೆ ನಾವು ಯಾವ ರೀತಿ DXN ಅಲ್ಲಿ ಸಕ್ಸಸ್ ಆಗ್ಬಹುದು ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿನ್ನೆ ಸಾಧಾರಣ ಅರ್ಧ ಪಾರ್ಟ್ ಮುಗಿಸಿದೀವಿ, ಇನ್ನು ಅರ್ಧ ಪಾರ್ಟ್ ಅಲ್ಲಿ ಇದ್ದೀವಿ. ಸೊ ಅರ್ಧ ಪಾರ್ಟ್ ಅಲ್ಲಿ ನಾವೀಗ ಯಾವ ರೀತಿ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೋ ಜನ DXN ಜಾಯಿನ್ ಆಗ್ತಾರೆ, ಹೆಲ್ತಿಗೋಸ್ಕರ ಜಾಯಿನ್ ಆಗ್ತಾರೆ. ದ ಬಿಸ್ನೆಸ್ ಬರೋದು ಓನ್ಲಿ 1 or 2% ಅಷ್ಟೇ. ಉಳಿದವರೆಲ್ಲ ಆರೋಗ್ಯಕ್ಕೋಸ್ಕರ ಬರ್ತಾರೆ, ಯಾಕಂದ್ರೆ DXN ಪ್ರಾಡಕ್ಟ್ ಆ ತರ ಇದೆ. ಸೊ ನಾವು ಐಡೆಂಟಿಫೈ ಮಾಡೋದಲ್ಲಿ ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಬಿಸ್ನೆಸ್ ವೈಸ್ ಹೋದಾಗ ನೀವು ಅವರಿಗೆ ಕರೆಕ್ಟ್ ಆಗಿ ಈ ಥಿಂಗ್ಸ್ ಏನೆಲ್ಲ ಬೇಕು ಆ ಆಟಿಟ್ಯೂಡ್ ಅವ್ರ ಹತ್ರ ಇರಬೇಕಾಗ್ತದೆ. ಇದರಲ್ಲಿ ಕೊಟ್ಟಿದ್ದಾರೆ 5 ಆಟಿಟ್ಯೂಡ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. 5 ಆಟಿಟ್ಯೂಡ್ ಇದೆ. ಇದನ್ನ ಅನ್ಲೆಸ್ ಅಂಟಿಲ್ ನಾವು ಡೆವಲಪ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಬಿಸ್ನೆಸ್ ಅಲ್ಲಿ ತುಂಬಾ ದಿನ ಇರೋದಿಲ್ಲ. ತುಂಬಾ ಜನ ಯಾಕೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಈ ಆಟಿಟ್ಯೂಡ್ ಅವ್ರ ಹತ್ರ ಇರೋದಿಲ್ಲ, ಅದಕ್ಕೋಸ್ಕರ ಅವರು ಅದನ್ನ ಬಿಟ್ಟು ಹೋಗ್ತಾರೆ. ಫಸ್ಟ್ ಬಿಸ್ನೆಸ್ ಮನ್ ಆಟಿಟ್ಯೂಡ್ ಅಂತ ಇರ್ಬೇಕು. ಬಿಸ್ನೆಸ್ ಮನ್ ಆಟಿಟ್ಯೂಡ್ ನಮಗೆ ಬರ್ಬೇಕು, ಯಾಕಂದ್ರೆ ನಾವು ಬಿಸ್ನೆಸ್ ಬಂದಾದ ನಂತರ ಆ ಆಟಿಟ್ಯೂಡ್ ಇರ್ಬೇಕು ನಮ್ಗೆ. ವಾಟ್ ಈಸ್ ದ ಬಿಸ್ನೆಸ್ ಮನ್ ಆಟಿಟ್ಯೂಡ್? ಫಸ್ಟ್ ಬಿಸ್ನೆಸ್ ಮನ್ ಆಟಿಟ್ಯೂಡ್ ಬೇಕಾಗಿರೋದು ನಿಮ್ಗೆ ಟೈಮ್. ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಈ ಟೈಮ್ ಹೋಯ್ತು ಅಂತ ಹೇಳಿದ್ರೆ, ಈ ಒಂದು ದಿನ ಹೋಯ್ತು ಅಂತ ಹೇಳಿದ್ರೆ ಎಷ್ಟೋ ನಮ್ಗೆ ಬಿಸ್ನೆಸ್ಗಳು ಹೋಗ್ಬಿಟ್ವು. 1 ಗಂಟೆ ಹೋಯ್ತು ಅಂದ್ರೆ ಎಷ್ಟೋ ಬಿಸ್ನೆಸ್ ಲಾಸ್ ಆಗೋಗ್ಬಿಡ್ತದೆ ನಮ್ಗೆ. ಈವನ್ 5 ನಿಮಿಷ ಕೂಡ ಬಿಸ್ನೆಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೋಡ್ತಾ ಇದೀವಿ ಕೆಲವು ಟೈಮ್ ಇಲ್ಲಿ ನಮ್ಗೆ ಅರ್ಜೆಂಟ್ ಫಾರಿನಿಗೆ ಹೋಗ್ಬೇಕಿರ್ತದೆ ಅಂತ ಹೇಳಿ ಬರ್ತಾರೆ, ಆದ್ರೆ ಆ ದಿನ ನಮ್ಗೆ ಕೊರಿಯರ್ ಬರೋದು ಲೇಟ್ ಆಗ್ತದೆ. ಸೊ ಅವರ ಫ್ಲೈಟ್ ಹೋಗ್ಬಿಡ್ತದೆ. ಸೊ ಅವ್ರು ಹೋಗಿ ಆಯ್ತು. ಸೊ ಮಿಸ್ಟೇಕ್ ಯಾರ್ದು? ನಮ್ದೇನೆ. ನಾವು ಪುನಃ ಸಫಿಶಿಯಂಟ್ ಸ್ಟಾಕ್ ಇಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಬಿಸ್ನೆಸ್ ಮನ್ ಆಟಿಟ್ಯೂಡ್. ಪ್ರತಿಯೊಬ್ಬರಿಗೂ ನಾನು ಹೇಳುದು ಇದು ಇಂಪಾರ್ಟೆಂಟ್. ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಮನ್ ಆಟಿಟ್ಯೂಡ್ ಅಂದ್ರೆ ಅಟ್ಲೀಸ್ಟ್ ಒಂದು 25,000-30 ಸಾವಿರ ಪ್ರಾಡಕ್ಟ್ ಅನ್ನ ನೀವು ರೆಡಿ ಇಟ್ಕೊಂಡ್ರೆ ಈ ಬಿಸ್ನೆಸ್ ಅನ್ನ ಸ್ಪೀಡ್ ಅಪ್ ಮಾಡಬಹುದು. ನೀವು ಬಿಸ್ನೆಸ್ ಯಾವುದೇ ಬಿಸ್ನೆಸ್ ತಗೊಳ್ಳಿ, ಈಗ ನೀವು ಹೋಗ್ತೀರಿ ಒಂದು ತರಕಾರಿ ಅಂಗಡಿ ನೋಡಿ, ಅವನ್ ಸುಮಾರು 1 ಲಕ್ಷ ರೂಪಾಯಿ ಹಾಕಿ ಎಷ್ಟು ಚೆನ್ನಾಗಿ ತರಕಾರಿಗಳನ್ನ ಇಟ್ಟಿರ್ತಾನೆ, ಹೌದಾ? ಹಣ್ಣಿನ ಅಂಗಡಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಅಂತ. ನೀವು ಏನಾದ್ರೂ 1 kg ಆಪಲ್ ಅಂದ್ರೆ ಕೂಡ ಅವನು ಹೋಗಿ ಆಪಲ್ ತರ್ಲಿಕ್ಕೆ ಹೋಗ್ತಾನ? ಆಪಲ್ ರೆಡಿ ಇಟ್ಕೊಂಡಿರ್ತಾನ ಅವನು. ಬೇರೆ ಬೇರೆ ಟೈಪ್ ಆಪಲ್ ಇರ್ಬೋದು, ಆರೆಂಜ್ ಇರ್ಬೋದು. ಹಣ್ಣಿನ ಅಂಗಡಿಯಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಹಾಗೆ ನಿಮ್ಗೆ ಬೇರೆ ಗ್ರೋಸರಿ ಅಂಗಡಿಯಲ್ಲಿ ನೋಡಿ, ವೆರೈಟೀಸ್ ಆಫ್ ರೈಸ್ ಇಟ್ಟಿರ್ತಾನೆ, ಅಥವಾ ಬೇರೆ ಬೇರೆ ತರ ದಾಲ್ಗಳನ್ನ ಇಟ್ಟಿರ್ತಾನೆ, ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನ ಅವನು ಇಟ್ಟಿರ್ತಾನೆ. ಯಾಕಂದ್ರೆ ಜನ ಕೇಳಿದಾಗ ಕೊಡ್ಲಿಕ್ಕೆ ಬೇಕಾಗ್ತದೆ. ಅಥವಾ ಜನರಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು 10 ವೆರೈಟಿ ಸೋಪ್ ಇಟ್ಟಿರ್ತಾನೆ. ಅಂದ್ರೆ ಇದೆಲ್ಲ ಬಿಸ್ನೆಸ್ ಮ್ಯಾನ್ ಆಟಿಟ್ಯೂಡ್. ಎಷ್ಟು ಚೆನ್ನಾಗಿ ನೀವು ಶೋ ಅಪ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಇಡ್ತೀರಿ, ನಿಮ್ಗೆ ಅದು ಓನರ್ಶಿಪ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅದಕ್ಕೆ ಆವಾಗ ಮಾತ್ರ ಈ ಬಿಸ್ನೆಸ್ ಅನ್ನ ಸ್ಪೀಡ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಪ್ರತಿಯೊಬ್ರು ಯಾರೆಲ್ಲ ಲೀಡರ್ಸ್ ಇದ್ದೀರಿ, ಸೀರಿಯಸ್ ಆಗಿ ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ ಈ ಬಿಸ್ನೆಸ್ ಮನ್ ಆಟಿಟ್ಯೂಡ್ ಅನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕಾಗ್ತದೆ. ಫಸ್ಟ್ ನಾವು ಡೆವಲಪ್ಮೆಂಟ್ ಮಾಡಬೇಕು, ಮತ್ತೆ ಜನರಿಗೆ ಇದನ್ನ ನಾವು ಕಲ್ಸ್ಕೊಡ್ಬೇಕಾಗ್ತದೆ. ಆಟಿಟ್ಯೂಡ್ ಅಂತ ಹೇಳಿದ್ರೆ ನಮ್ಮ ದೃಷ್ಟಿಕೋನ, ನಾವು ಯಾವ ರೀತಿ ಈ ಬಿಸ್ನೆಸ್ ಅನ್ನ ತಗೊಳ್ತೀವಿ ಅಂತ.
ಸೊ ಹಾಗಾಗಿ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು ಈ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಆ ಬಿಸ್ನೆಸ್ ಅನ್ನ ನೀವು ಜನರಿಗೆ ಹೇಳ್ತಾ ಹೋದಾಗ ಬಿಸ್ನೆಸ್ ಫಾಸ್ಟ್ ಆಗ್ತದೆ. ಎರಡನೇದಾಗಿ ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ನಾವು ಯಾವುದೇ ಬಿಸ್ನೆಸ್ ಇರ್ಲಿ, ಅದರಲ್ಲಿ ಬಿಸ್ನೆಸ್ ಆಗ್ತದೆ. ಈಗ ಒಂದು ಹೋಟೆಲ್ ಓಪನ್ ಮಾಡ್ತಾರೆ, ಅವರು ಬಿಸ್ನೆಸ್ ಆಗ್ತದೆ ಅಂತ ಹೋಟೆಲ್ ಓಪನ್ ಮಾಡ್ತಾರೆ ತಾನೆ. ಆದ್ರಿಂದ ದಿನ ಅವರು ಬೆಳಗ್ಗೆ ಎದ್ದು ಒಂದು ದೇವರಿಗೆ ನಮಸ್ಕಾರ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಈ ದಿನ ಬೆಸ್ಟ್ ಬಿಸ್ನೆಸ್ ಆಗ್ತದಂತ. ಸೊ ಅದೇ ತರ ನಾವು ಕೂಡ DX ನಲ್ಲಿ ಆ ತರ ಒಂದು ಆಟಿಟ್ಯೂಡ್, ಸಕಾರಾತ್ಮಕ ಚಿಂತನೆ ನಮ್ಗೆ ಇರ್ಬೇಕಾಗ್ತದೆ. ಆ ಆಟಿಟ್ಯೂಡ್ ಅಲ್ಲಿ ನಾವು ಹೋದಾಗ 100% ನಮ್ಗೆ ಅದೇ ತರ ನಮ್ಗೆ ರಿಫ್ಲೆಕ್ಟ್ ಆಗ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಸಕಾರಾತ್ಮಕ ಮನೋಭಾವ, ನನಗೆ 100 ಕಸ್ಟಮರ್ ಮಾಡ್ತೀನಿ, 100 ಗಿರಾಕಿ ಮಾಡ್ತೀನಿ, ನಾನು 100 ಜನರಿಗೆ ಪ್ರಾಡಕ್ಟ್ ಕೊಡ್ತೀನಿ, ನನಗೆ ಜನ ಜಾಯಿನ್ ಆಗ್ತಾ ಇದ್ದಾರೆ, ನಾನು ಸ್ಟಾರ್ ಆಗ್ತೀನಿ, ರೂಬಿ ಆಗ್ತೀನಿ, ಡೈಮಂಡ್ ಆಗ್ತೀನಿ, ಫಾರಿನ್ ಟ್ರಿಪ್ ಹೋಗ್ತೀನಿ, ಈ ತರದಲ್ಲಿ ನಾವು ಪಾಸಿಟಿವ್ ಆಗೇ ಇರ್ಬೇಕು. ಬಟ್ 90% ಜನ ನೆಗೆಟಿವ್ ಇರ್ತಾರೆ. ಅವ್ರು ನೆಗೆಟಿವ್ ಇಡೋದು ಬೇಡ, ನಮ್ಮನ್ನು ನೆಗೆಟಿವ್ ಮಾಡಿ ಬಿಡ್ತಾರೆ. ಸೊ ಆದ್ರಿಂದ ಪಾಸಿಟಿವ್ ಆಟಿಟ್ಯೂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ DX ಅಂಡ್ ಬಿಸ್ನೆಸ್. ಯಾವಾಗ್ಲೂ ನೀವು ಪಾಸಿಟಿವ್ ಆಗೇ ಇರ್ಬೇಕು. ರಿಜೆಕ್ಷನ್ ಫೇಸ್ ಆಟಿಟ್ಯೂಡ್, ಇದಕ್ಕೆ ರೆಡಿ ಇರ್ಬೇಕು ನಾವು. ಏನು ನಮ್ಮ ಡಾಕ್ಟರ್ ಲಿಮ್ ಹೇಳ್ತಾರೆ, ಶಾಕ್ ಪ್ರೂಫ್ ಆಗಿರ್ಬೇಕಂತ. ಶಾಕ್ ಪ್ರೂಫ್, ಕರೆಂಟ್ ಹೊಡಿತದೆ ಗೊತ್ತಿದೆ, ಆದ್ರೂ ನಾವು ಅದಕ್ಕೆ ರೆಡಿ ಇರ್ಬೇಕು ಅಂತ ಹೇಳ್ತಾರೆ. ಶಾಕ್ ಪ್ರೂಫ್. ಜನ ಇದನ್ನ ಕಾಸ್ಟ್ಲಿ ಅಂತ ಹೇಳ್ತಾರೆ, ಎಸ್, ನೀವು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರ್ಬೇಕು, ಅವ್ರಿಗೆ ಆನ್ಸರ್ ಕೊಡ್ಲಿಕ್ಕೆ ರೆಡಿ ಇರ್ಬೇಕು. ಜನ ಸಿಗುದಿಲ್ಲ ರೀ ಬಿಸ್ನೆಸ್ಗೆ ಅಂತ ಹೇಳ್ತಾರೆ, ಎಸ್ ಅಫ್ಕೋರ್ಸ್, ಜನ ಬೇಕಾದಷ್ಟು ಜನ ಸಿಗ್ತಾರೆ, ನಮ್ಗೆ ಗೊತ್ತುಂಟಿದೆ. ಆ ಮೆಂಟಾಲಿಟಿಯಲ್ಲಿ ಇರ್ಬೇಕು. ಜನ ಇದನ್ನ ಕಾಸ್ಟ್ಲಿ ಅಂತ ಹೇಳ್ತಾರೆ, ಆ ಮೆಂಟಾಲಿಟಿಯಲ್ಲಿ ನಾವಿರ್ಬೇಕು. ಜನ ಇದನ್ನ ಈಸಿಯಾಗಿ ತಗೊಳ್ಳೋದಿಲ್ಲ, ರಿಜೆಕ್ಷನ್ಸ್ ಬರ್ತದೆ. ಆ ರಿಜೆಕ್ಷನ್ಸ್ ಯಾವುದೇ ಬಿಸ್ನೆಸ್ ಅಲ್ಲಿ ಹೋಗಿಬೇಕಾದ್ರೆ ನಿಮ್ಗೆ ಅಲ್ಲೂ ಇರ್ತದೆ ರಿಜೆಕ್ಷನ್ಸ್. ಅದನ್ನ ನಾವು ಎದುರಿಸುವ ದೃಷ್ಟಿಕೋನ ನಮ್ಗೆ ಬೇಕು, ಅದನ್ನ ನಾವು ಎದುರಿಸ್ಬೇಕಾಗ್ತದೆ. ಸೊ ಈ ಬಿಸ್ನೆಸ್ ಅಲ್ಲಿ ಸುಮ್ಮನೆ ಮನೇಲಿ ಕೂತ್ಕೊಂಡು ನಾವು ತಿರ್ಗಾಡ್ಬೇಕಾಗ್ತದೆ, ಬಸ್ಸಲ್ಲಿ ಹೋಗ್ಬೇಕಾಗ್ತದೆ, ಟ್ರೈನಲ್ಲಿ ಹೋಗ್ಬೇಕಾಗ್ತದೆ. ಅದು ಎರಡೂ ಸಿಗ್ಲಿಲ್ಲ ಅಂದ್ರೆ ಲಾರಿಯಲ್ಲಿ ಹತ್ತಿ ಬರ್ಬೇಕಾಗ್ತದೆ. ಸೊ ಆ ಆಟಿಟ್ಯೂಡ್ ಯಾರಿಗಿದೆಯೋ ಅವರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ನೆವರ್ ಗಿವ್ ಅಪ್ ಆಟಿಟ್ಯೂಡ್. ನಾನು ಬಂದಿರೋದು ಗಿವ್ ಅಪ್ ಮಾಡ್ಲಿಕ್ಕ, ಬಿಟ್ಟು ಹೋಗ್ಲಿಕ್ಕ, ಬಿಸ್ನೆಸ್ ಮಾಡ್ಲಿಕ್ಕ? ನಾನು ಬಂದಿರೋದೇ ಸಕ್ಸಸ್ ಆಗ್ಲಿಕ್ಕೆ, ನಾನು ಬಂದಿರೋದೇ ಸ್ಟಾರ್ ಆಗ್ಲಿಕ್ಕೆ, ನಾನು ಬಂದಿರೋದೇ ರೂಬಿ ಆಗ್ಲಿಕ್ಕೆ, ನಾನು ಬಂದಿರೋದೇ ಡೈಮಂಡ್ ಆಗ್ಲಿಕ್ಕೆ. ಯಾವಾಗ್ಲೂ ಆ ವರ್ಡ್ ಅನ್ನೇ ಹೇಳಿಕ್ಕಿಲ್ಲ. ನಾನು ಬಿಟ್ಟು ಹೋಗ್ತೀನಿ, ನಾನು ಮಾಡೋದಿಲ್ಲ, ಆ ವರ್ಡೇ ಬರಬಾರ್ದು ಅಂತಾರೆ. ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಎಸ್, ಐ ಕ್ಯಾನ್ ಡೂ ಆಟಿಟ್ಯೂಡ್ ಬೇಕು. ಐ ಕ್ಯಾನ್ ಡೂ ಇಟ್, ನಾನು ಮಾಡೇ ಮಾಡ್ತೇನೆ, ನನ್ನ ಹತ್ರ ಆಗ್ತದೆ, ನಾನು ಮಾಡೇ ಮಾಡ್ತೇನೆ. ಆ ರೀತಿ ಆಟಿಟ್ಯೂಡ್ ಇದ್ದಾಗ ಈ ಬಿಸ್ನೆಸ್ ಮುಂದಕ್ಕೆ ಹೋಗ್ತದೆ. ಲಾಸ್ಟ್ ಇಸ್ ದ ಲರ್ನಿಂಗ್ ಆಟಿಟ್ಯೂಡ್. ಕಲಿಯುವುದು ತುಂಬಾ ಇರ್ತದೆ, ಇನ್ನೂ ಕಲಿಬೇಕು, ಮತ್ತೂ ಕಲಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇದಕ್ಕೆ ಸಂಬಂಧಪಟ್ಟ ಬುಕ್ಸ್ ಗಳನ್ನ ಓದ್ಬೇಕು, ಇದಕ್ಕೆ ಸಂಬಂಧಪಟ್ಟ ಮೀಟಿಂಗ್ ಗಳನ್ನ ನಾವು ಅಟೆಂಡ್ ಆಗ್ಬೇಕು, ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ. ಈಗ ಒಂದು ನಾವು ವಿಡಿಯೋ ತೋರಿಸಿದೆ ಅಲ್ಲ, ಎಷ್ಟು ಚೇಂಜಸ್ ನೋಡಿ, ಯಾವ ರೀತಿ ಪ್ರೊಫೆಸರ್ ಎಷ್ಟು ಸ್ಪೀಡ್ ಅಪ್ ಮಾತಾಡುದು. ಹಿಮೋಗ್ಲೋಬನ್ ಲೆವೆಲ್ 18 ಇದೆ, ಚೆಕ್ ಮಾಡಿ ನೋಡಿ ಹೇಳಿದ್ರು, ಅಷ್ಟು ಕಾನ್ಫಿಡೆನ್ಸ್. ಮೇಡಮ್ ಹೇಳಿದ್ರು, ಇದು ತಗೊಂಡ್ರೆ ನಿಮ್ಗೆ ಈ ಮಕ್ಕಳಿಗೆ ಏನೋ ವೈರಸ್, ಬ್ಯಾಕ್ಟೀರಿಯಾ, ಈವನ್ ಕ್ಯಾನ್ಸರ್ ಸಹ ಬರುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅವ್ರು ಕಲ್ತಿದ್ದಾರೆ, ಅವರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ಆ ನಾಲೆಡ್ಜ್ ಇದೆ ಅವ್ರು. ಸೊ ಅದನ್ನ ನಾವು ಡೆವಲಪ್ಮೆಂಟ್ ಮಾಡ್ಬೇಕಾಗ್ತದೆ. ಅದರಿಂದ ಈ 5 ಆಟಿಟ್ಯೂಡ್ ಅನ್ನ ನೀವು ಬರೆದಿಟ್ಕೊಳ್ಳಿ. ಇದನ್ನ ನಾವು ಕಲ್ತು ಜನರಿಗೆ ನಾವು ಕಲಿಸ್ಬೇಕಾಗ್ತದೆ. ಜೀವನ ಪೂರ್ತಿ ಕಂಫರ್ಟ್ ಝೋನ್. ಜನ ನೋಡಿ ಇವತ್ತು ಈ ಕಂಫರ್ಟ್ ಝೋನ್, ಮನೆ ಊಟ ಬೇಕು, ಮನೆಯಲ್ಲೇ ತಿಂಡಿ ತಿನ್ಬೇಕು, ಮನೆಯಲ್ಲೇ ಕಾಫಿ ಕುಡಿಬೇಕು, ಮನೆ ಕೂತ್ಕೊಂಡು ಟಿವಿ ನೋಡ್ಬೇಕು, ಇದೇನಿದು, ಇದಕ್ಕೆ ಕಂಫರ್ಟ್ ಝೋನ್ ಅಂತ ಹೇಳ್ತಾರೆ. ಈ ಝೋನಿಗೆ ಏನಾದ್ರೂ ಒಂದ್ಸಲ ಹೋದ್ರೆ ಮತ್ತೆ ಅವನು ಈ ಕಡೆ ಬರೋದು ಕಷ್ಟ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜೀವನ ಪೂರ್ತಿ ಕಂಫರ್ಟ್ ಝೋನ್ ಅಲ್ಲಿ ಕೊಳೆಯುವ ಸಾಮರ್ಥ್ಯ ನನಗಿಲ್ಲ. ಕೊಳೆಯುವ ಸಾಮರ್ಥ್ಯ, ಅಲ್ಲಿ ಒಂದ್ಸಲ ಹೋದ್ರೆ ನೀವು ಕೊಳತು ಹೋಗ್ತೀರಂತ, ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾನು ರಿಸ್ಕ್ ತೆಗೆದುಕೊಂಡಿರುವೆ. ನಾನು ಮೊದಲು ಸೋಲಬಹುದು, ಆದರೆ ಸಾಧಿಸದೆ ಸಾಯಲ್ಲ, ಮಾಡೇ ಮಾಡ್ತೀನಿ.
ಜನ ಏನ್ ಬೇಕಾದ್ರೆ ಹೇಳ್ಬೋದು, ನನಗೆ ಜನ ಜಾಯಿನ್ ಆಗದೆ ಇರ್ಬೋದು, ಜನ ಪ್ರಾಡಕ್ಟ್ ತಗೊಳ್ದೇ ಇರ್ಬೋದು, ಆದ್ರೆ ನಮ್ ಸುತ್ತಮುತ್ತಲು ಎಷ್ಟು ಬಿಸ್ನೆಸ್ ಆಗ್ತಾ ಇದೆ. 200 ದೇಶಕ್ಕೆ ಹೋಗಿದೆ. ಈಗ 2 ಕೋಟಿ ಜನ ಜಾಯಿನ್ ಆಗಿದ್ದಾರೆ. ಎಷ್ಟು ಜನ ಸ್ಟಾರ್ ಆಗಿದ್ದಾರೆ, ರೂಬಿ ಆಗಿದ್ದಾರೆ, ಡೈಮಂಡ್ ಆಗಿದ್ದಾರೆ, ಎಷ್ಟು ಜನ ಟೆಸ್ಟಿಮೋನಿಯಲ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸೋಲ್ಬಹುದು, ಆದ್ರೆ ಇದ್ದಾರಲ್ಲ ತಗೊಳ್ಳೋರು ಇದ್ದಾರೆ. ನಾನು ಅದಕ್ಕೋಸ್ಕರ ನಾನು ಸಾಧಿಸದೆ ಸಾಯೋದಿಲ್ಲ, ನಾನು ಸಾಧನೆ ಮಾಡೇ ಮಾಡ್ತೇನೆ. ಸೊ ಇದಕ್ಕೆ ನಿಮ್ಗೆ ಈ ಮಾಡ್ಬೇಕಾದ್ರೆ, ಈ ಸಾಧನೆ ಮಾಡ್ಬೇಕಾದ್ರೆ 3 ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಪುನಃ ನೋಟ್ ಮಾಡಿ ಯಾಕೆ ನೀವು ಜನ ಇದನ್ನ ಮಾಡೋದಿಲ್ಲ ಅಂತ. ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಕ್ಲಾರಿಟಿ. ಅವರಿಗೆ ಕ್ಲಾರಿಟಿ ಸಿಗುವುದಿಲ್ಲ. ಯಾರಾದ್ರೂ ಹೇಳ್ಬೋದಾ ಕ್ಲಾರಿಟಿ ಅಂದ್ರೆ? ವುಡ್ ಯು ಮೀನ್ ಬೈ ಕ್ಲಾರಿಟಿ? ಜನ ಯಾಕೆ ಬಿಟ್ಟು ಹೋಗ್ತಾರೆ? ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ. ಕ್ಲಾರಿಟಿ ಅಂದ್ರೆ ಇಲ್ಲ. ಗ್ಯಾರಂಟಿ ಹಣ ಬರ್ತದಂತ ಗ್ಯಾರಂಟಿ ಇರುವುದಿಲ್ಲ ಸರ್ ಅವರಿಗೆ ಆತರ. ಹಾ, ಓಕೆ ಓಕೆ, ಒನ್ ಕರೆಕ್ಟ್. ಕ್ಲಾರಿಟಿ ಇನ್ ದ ಸೆನ್ಸ್ ಓನ್ಲಿ ಹಣ ಮಾತ್ರ ಅಲ್ಲ, ಪ್ರಾಡಕ್ಟ್ ಬಗ್ಗೆನೂ ಅವರಿಗೆ ಕ್ಲಾರಿಟಿ ಇರುವುದಿಲ್ಲ. ಇದೆಲ್ಲ ಇಷ್ಟೆಲ್ಲ ಇದ್ರೆ ಈ ಡಾಕ್ಟರ್ ಯಾಕೆ, ಇದೆಲ್ಲ ಇಷ್ಟು ಆಸ್ಪತ್ರೆ ಯಾಕೆ, ಅವರಿಗೆ ಕ್ಲಾರಿಟಿ ಇರುವುದಿಲ್ಲ. ಬಿಸ್ನೆಸ್ ಅಲ್ಲಿ ಇದರಲ್ಲಿ ಏನು, ಹೇಗೆ ದುಡ್ಡು ಹಾಕಿದ್ರೆ ದುಡ್ಡು ಹೇಗೆ ಬರ್ತದೆ, ಕ್ಲಾರಿಟಿ ಇರುವುದಿಲ್ಲ ಅವರಿಗೆ. ಸೊ ಆದ್ರಿಂದ ಕ್ಲಾರಿಟಿ ಇಂಪಾರ್ಟೆಂಟ್. ಕ್ಲಾರಿಟಿ ಅಂಡ್ ಫೋಕಸ್ ಆರ್ ಎಸೆನ್ಷಿಯಲ್ ಫಾರ್ ಅಚೀವಿಂಗ್ ಸಕ್ಸಸ್. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಕ್ಲಾರಿಟಿ ಅಂಡ್ ಫೋಕಸ್ ಎರಡು ಬೇಕಿದೆ. ಆರ್ ಎಸೆನ್ಷಿಯಲ್, ಅದು ಇಂಪಾರ್ಟೆಂಟ್. ನಾವು ಸಕ್ಸಸ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್. ಕ್ಲಾರಿಟಿ ಪ್ರೊವೈಡ್ಸ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಗೋಲ್ಸ್. ಯಾವಾಗ ನಮ್ಗೆ ಕ್ಲಾರಿಟಿ ಇರ್ತದೋ 100% ನಾವು ಸ್ಟಾರ್ ಆಗ್ತೀವಿ, ರೂಬಿ ಆಗ್ತೀವಿ, ಡೈಮಂಡ್, ಡಬಲ್ ಡೈಮಂಡ್ ಆಗ್ತಾ ಹೋಗ್ತೇವೆ. ಯಾರೆಲ್ಲ ಅದು ಆಗ್ಲಿಲ್ಲ ಅಂದ್ರೆ ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಅರ್ಥ. ನೀವು ಬರ್ದಿಟ್ಕೊಳ್ಳಿ ಈ ವರ್ಡ್, ಯಾಕಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಚಾಂಪಿಯನ್ ಬುಕ್ ಇದೆಯಲ್ಲ ಅದರಲ್ಲಿ ಬರ್ದಿರೋದು. ಆತರ ಇದೆಯಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ 50 ವರ್ಷ ಅವನ ಎಕ್ಸ್ಪೀರಿಯನ್ಸ್. 50 ವರ್ಷ ಎಕ್ಸ್ಪೀರಿಯನ್ಸ್. ಇದನ್ನ ಕ್ಲಿಯರ್ ಕಟ್ ಮೆಸೇಜ್. ಯಾಕೆ ಜನ ಬಿಟ್ಟು ಹೋಗ್ತಾರೆ? ಅವರಿಗೆ ಕ್ಲಾರಿಟಿ ಇರುವುದಿಲ್ಲ. ನಾವು ಅವರಿಗೆ ಕೂತ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಗಂಡ ಹೆಂಡತಿ ಕೂತ್ಕೊಂಡು ಅವರಿಗೆ ಕ್ಲಾರಿಟಿ ಅಂದ್ರೆ ಕ್ಲಿಯರ್ ಕಟ್ ಅವ್ರಿಗೆ ಹೇಳ್ಬಿಡ್ಬೇಕು. ದೆನ್ ಓನ್ಲಿ ಅವ್ರನ್ನ ಕ್ಲಿಯರ್ ಮಾಡಿದ್ರೆ ಮತ್ತೆ ಅವ್ರು ಬಿಡುದಿಲ್ಲ. ಕ್ಲಾರಿಟಿ ಪ್ರೊವೈಡ್ಸ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಗೋಲ್ಸ್, ವ್ಯಾಲ್ಯೂಸ್ ಅಂಡ್ ಪ್ರಯಾರಿಟೀಸ್. ಅವಾಗ ಏನಾಗ್ತದೆ ಅಂದ್ರೆ ಇದರ ವ್ಯಾಲ್ಯೂ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಏನ್ ಮಾಡ್ಬೇಕು, ಪ್ರಯಾರಿಟೀಸ್ ಏನೆಲ್ಲ, ಇದಕ್ಕೆ ಪ್ರಯಾರಿಟೀಸ್ ಕೊಡ್ಬೇಕಾಗ್ತದೆ. ನಾವು ಫಸ್ಟ್ ನಾವು ಇದಕ್ಕೆ ಪ್ರಯಾರಿಟೀಸೇ ಕೊಡೋದಿಲ್ಲ. ಮೀಟಿಂಗ್ಗೆ ಪ್ರಯಾರಿಟಿ ಕೊಡೋದಿಲ್ಲ. ನಾವು ಸಂಡೇ ಮೀಟಿಂಗ್ ಹೇಳ್ತೀವಿ, ಅದಕ್ಕೆ ಪ್ರಯಾರಿಟಿ ಕೊಡೋದಿಲ್ಲ. ಟ್ರೈನಿಂಗ್ಗೆ ಪ್ರಯಾರಿಟಿ ಕೊಡೋದಿಲ್ಲ. ಯಾಕೆಂದ್ರೆ ಇದು ಕ್ಲಾರಿಟಿ ಇದ್ದಾಗ ಏನಾಗ್ತದೆ, ಅದಕ್ಕೆ ನೀವು ಪ್ರಯಾರಿಟೀಸ್ ಕೊಡ್ತೀರಿ. ಅಂದ್ರೆ ಅದಕ್ಕೆ ಮಹತ್ವ. ಪ್ರಯಾರಿಟೀಸ್ ಅಂದ್ರೆ ಮಹತ್ವ. ವೈಲ್ ಫೋಕಸ್ ಡೈರೆಕ್ಟ್, ಏನಾಯ್ತು, ಓಕೆ. While focus directs your energy and effort towards those goals, enabling you to work more efficiently and effectively. ಯಾವಾಗ ನಿಮ್ಗೆ ಕ್ಲಾರಿಟಿ ಬಂದ್ಬಿಡ್ತೋ ಅಂದ್ರೆ ಇದರಲ್ಲಿ ಗ್ಯಾರಂಟಿ ಅಪ್ಪ, ಇದು ಪ್ರಾಡಕ್ಟ್ ಒಳ್ಳೇದಿದೆ, ಇದು ಆರೋಗ್ಯವನ್ನು ಕೊಡ್ತದೆ, ಈ ಬಿಸ್ನೆಸ್ ಮಾಡಿದ್ರೆ ನನಗೆ ಹಣ ಬರ್ತದೆ, ಎರಡು ಕ್ಲಿಯರ್ ಆಯ್ತು ಅಂದ್ರ ಕೂಡ್ಲೆ ನೋಡಿ, ಎನೇಬ್ಲಿಂಗ್ ಯು ಟು ವರ್ಕ್ ಮೋರ್ ಎಫಿಷಿಯೆಂಟ್ಲಿ. ದಿನಕ್ಕೆ 4 ಜನರಿಗೆ ಹೇಳ್ತಾರೆ, 5 ಜನರಿಗೆ ಹೇಳ್ತಾರೆ, 10 ಜನರಿಗೆ ಹೇಳ್ತಾರಂತೆ. ಅಂಡ್ ಇಫೆಕ್ಟಿವ್ಲಿ. ಸುಮ್ಮನೆ ಹೇಳ್ತಾ ಹೋಗುದಿಲ್ಲ, ಅದು ರಿಸಲ್ಟ್ ನೋಡ್ತಾರೆ. ಸುಮ್ಮನೆ ಪ್ರಾಡಕ್ಟ್ ತೋರಿಸೋದಿಲ್ಲ, ಪ್ರಾಡಕ್ಟ್ ಮೂವ್ಮೆಂಟ್ ಸಹ ಮಾಡ್ತಾರೆ. ವಿತೌಟ್ ಕ್ಲಾರಿಟಿ ಯು ಮೇ ಲ್ಯಾಕ್ ಡೈರೆಕ್ಷನ್. ಕ್ಲಾರಿಟಿ ಇಲ್ದಿದ್ದಾಗ ಏನಾಗ್ತದೆ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ, ಅವನು ತೊಂದರೆಗಳನ್ನೇ ಅನುಭವಿಸ್ತಾನಂತೆ. ಸ್ಟ್ರಗಲ್ ಟು ಮೇಕ್ ಮೀನಿಂಗ್ಫುಲ್ ಪ್ರೋಗ್ರೆಸ್. ಸಿಮಿಲರ್ಲಿ, ವಿತೌಟ್ ಫೋಕಸ್ ಈವನ್ ಕ್ಲಿಯರ್ ಗೋಲ್ಸ್ ಕ್ಯಾನ್ ಬಿ ಡಿಫಿಕಲ್ಟ್ ಟು ಅಚೀವ್ ಡ್ಯೂ ಟು ದ ಡಿಸ್ಟ್ರಾಕ್ಷನ್ ಅಂಡ್ ಲ್ಯಾಕ್ ಆಫ್ ಡೆಡಿಕೇಟೆಡ್ ಎಫರ್ಟ್. ಆದ್ರಿಂದ ನಾವು ಜನರಿಗೆ 100 ಜನ, 200 ಜನ, 500 ಜನ ಅಗತ್ಯ ಇಲ್ಲ. ಯಾರು ಜಾಯಿನ್ ಆಗ್ತಾರೋ ಅವರಿಗೆ ಕೂರ್ಸ್ಬಿಟ್ಟು, ಗಂಡ ಹೆಂಡತಿ ಕೂರಿಸಿ ಅವ್ರ ಮನೆಗೆ ಹೋಗ್ಬಿಟ್ಟು ಈ ಬಿಸ್ನೆಸ್ ಬಗ್ಗೆ ಕ್ಲಾರಿಟಿ ಮಾಡಿಬಿಡಿ. ಒನ್ಸ್ ಅದು ಕ್ಲಾರಿಟಿ ಆಯ್ತು, ಮತ್ತೆ ಅವ್ರು ನಿಮ್ಮನ್ನು ವೆಯ್ಟ್ ಮಾಡೋದಿಲ್ಲ ಹೇಳ್ತಾರೆ. ಅವ್ರು ನಮ್ಮನ್ನು ವೆಯ್ಟ್ ಮಾಡೋದಿಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅವ್ರು ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅವರ ಫೋಕಸ್ ಏನು ನೋಡ್ತಾರೆ, ಅವರ ಗೋಲ್ ಏನು ನೋಡ್ತಾರೆ, ಅವರ ಡೈರೆಕ್ಷನ್ ಏನು ನೋಡ್ಬಿಟ್ಟು ಅದಕ್ಕೆ ವರ್ಕ್ ಮಾಡ್ತಾರೆ. ಆದ್ರಿಂದ ಕ್ಲಾರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡನೇದೇನು? ಕ್ಲಾರಿಟಿ ಆಯ್ತಪ್ಪ, ಎರಡನೇದೇನು? ಎರಡನೇದು ವಿಷನ್. ವಿಷನ್ ಇರ್ಬೇಕು. ಇದು ಕ್ಲಾರಿಟಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕ್ಲಿಯರ್ ಕಟ್ ಕಾಣ್ತಾ ಇದೆ ಕ್ಲಾರಿಟಿ.
ಸೊ ನೆಕ್ಸ್ಟ್ ಹೋಗ್ತದೆ ನಿಮ್ಗೆ. ಸೊ ಫೋಕಸ್ ಅಂಡ್ ವಿಷನ್. ಫೋಕಸ್, ಈಗ ಕ್ಲಾರಿಟಿ ಆದ್ರ ನಂತರ ಫೋಕಸ್ ಮಾಡ್ತೀವಿ ನಾವು. ಈಗ ಕನ್ನಡಕ ಹಾಕಿದೀವ, ಕನ್ನಡಕ ಹಾಕಿದ್ರು ಕೂಡ ಕ್ಲಾರಿಟಿ ಉಂಟು. ಎಲ್ಲಿಗೆ ಕ್ಲಾರಿಟಿ ಹೋಗ್ಬೇಕು ನಾವೀಗ ಅಂತ. ಈಗ ಇಲ್ಲಿಂದ ಹೋಗ್ಬೇಕಾ, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ದಟ್ ಈಸ್ ಕಾಲ್ಡ್ ಫೋಕಸ್. ಇದರಲ್ಲಿ ನಿಮ್ಗೆ ಸ್ಟಾರ್ ಆಗಿದ್ದಾರೆ ರೂಬಿ, ಡೈಮಂಡ್, ಅಥವಾ ಹೆಲ್ತ್ ಕಡೆಗೆ ಫೋಕಸ್. ಫೋಕಸ್ ಇಸ್ ದ ಎಬಿಲಿಟಿ ಟು ಕಾನ್ಸಂಟ್ರೇಟ್ ಯುವರ್ ಅಟೆನ್ಷನ್. Focus is the ability to concentrate your attention and effort on a specific task or goal. ನಾವು ಅಲ್ಲಿಗೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ತೀವಿ ನೋಡಿ. ಮಿನಿಮೈಸಿಂಗ್ ಡಿಸ್ಟ್ರಾಕ್ಷನ್ಸ್ ಅಂಡ್ ಮ್ಯಾಕ್ಸಿಮೈಸಿಂಗ್ ಪ್ರೊಡಕ್ಟಿವಿಟಿ. ನಮಗೆ ಯಾವಾಗ ಡಿಸ್ಟ್ರಾಕ್ಷನ್ ಬರ್ತದೆ, ಕೆಲಸ ಕಮ್ಮಿ ಮಾಡಿದಾಗ ಡಿಸ್ಟ್ರಾಕ್ಷನ್ ಬರ್ತದೆ. ಕೆಲಸ ಕಮ್ಮಿ ಮಾಡಿದಾಗ ಬೋನಸ್ ಕಮ್ಮಿ ಬರ್ತದೆ. ಕೆಲಸ ಕಮ್ಮಿ ಮಾಡಿದಾಗ ನಮಗೆ ಪ್ರಮೋಷನ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಫೋಕಸ್ ಅಂಡ್ ಗೋಲ್ ಕರೆಕ್ಟ್ ಆದಾಗ ಮ್ಯಾಕ್ಸಿಮೈಸ್ ಪ್ರೊಡಕ್ಟಿವಿಟಿ, ಅಂದ್ರೆ ಜಾಸ್ತಿ ಜನರಿಗೆ ನಾವು ಪ್ರಾಡಕ್ಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಅವಾಗ ಆಟೋಮೆಟಿಕ್ ಏನಾಗ್ತದೆ, ಪ್ರೊಡಕ್ಟಿವಿಟಿ ಅಂದ್ರೆ PV ಜಾಸ್ತಿ ಆಗ್ತದೆ, ಆಟೋಮೆಟಿಕ್ ಬೋನಸ್ ಜಾಸ್ತಿ ಆಗ್ತದೆ. ಇಟ್ಸ್ ಅಬೌಟ್ ಮೈಂಟೈನಿಂಗ್ ಯುವರ್ ಕಾನ್ಸಂಟ್ರೇಷನ್ ಅಂಡ್ ವರ್ಕಿಂಗ್ ವಿತ್ ಪರ್ಪಸ್ ಟುವರ್ಡ್ಸ್ ಯುವರ್ ಡಿಫೈನ್ಡ್ ಗೋಲ್. In the business example, focus would mean dedicating your time to specific tasks like product development, marketing, or customer acquisition rather than getting sidetracked by other less important activities. ನಾವು ಯಾವಾಗ ಕ್ಲಾರಿಟಿ ಕರೆಕ್ಟ್ ಆಯ್ತು, ಫೋಕಸ್ ಇಟ್ಟಿದೀವಿ, ಆವಾಗ ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ದಿಸ್ ಇಸ್ ದ ಸೀಕ್ರೆಟ್. ಇದನ್ನ ನಾವು ಕರೆಕ್ಟ್ ಆಗಿ ನಮ್ಮ ಟೀಮಿಗೆ ನಾವು ಕಲಿಸ್ಬಿಟ್ರೆ ಮತ್ತೆ ಅದರಲ್ಲಿ ಅವರಿಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಆಯ್ತಪ್ಪ, ಕ್ಲಾರಿಟಿ ಇದೆ, ಫೋಕಸ್ ಇದೆ, ಇನ್ನೂ ಒಂದಿದೆ ಏನಂದ್ರೆ, ಇದೆರಡು ಮಾಡಿದಾಗ ನಮ್ಗೆ ಸಕ್ಸಸ್ ಗ್ಯಾರಂಟಿ. ಈಗ ನಾವು ಕ್ಲಾರಿಟಿ ಇದೆ, ಫೋಕಸ್ ಮಾಡ್ಬಿಟ್ಟಿ ನಾವು, ಈಗ 100% ನಮ್ಗೆ ಸಕ್ಸಸ್ ಇದೆ ನೋಡಿ. ಇದನ್ನೆರಡು ನಾವು ಕ್ಲಾರಿಟಿ ಮತ್ತೆ ಫೋಕಸ್ ಅನ್ನ ಕರೆಕ್ಟ್ ಮಾಡಿದ್ರೆ, success in this context is the achievement of your desired custom outcomes enabled by both clarity and focus. ಕ್ಲಾರಿಟಿ ಅಂಡ್ ಫೋಕಸ್ ಅನ್ನ ನಾವು ಸರಿಯಾಗಿ ಅವರಿಗೆ ಕಲ್ಸಿ ಕೂತ್ಬಿಟ್ಟು ಕೌನ್ಸಿಲಿಂಗ್ ಒಂದ್ಸಲ ಆಗ್ಲಿಲ್ಲ, 2 ಸಲ 3 ಸಲ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ತನಕ ಅವ್ರ ಜೊತೆಗೆ ಇರ್ಬೇಕು ನೋಡಿ. ಇಲ್ಲ ಆದ್ರೆ ಅವ್ರು ನಮ್ಮ ಮೇಲೆ ಡಿಪೆಂಡೆನ್ಸಿ ಆಗ್ತಾರೆ. ಡಿಪೆಂಡೆನ್ಸಿ ಆಗ್ಬಾರ್ದು, ಇಂಡಿಪೆಂಡೆಂಟ್ ಆಗ್ಬೇಕು. ಹ್ಯಾವಿಂಗ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಗೋಲ್ಸ್, clarity and the ability to concentrate your efforts on achieving them increase your chances of success in the endeavor ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಕ್ಲಾರಿಟಿ ಮತ್ತೆ ಫೋಕಸ್ ಅನ್ನ ನಾವು ಕರೆಕ್ಟ್ ಕಲ್ಸ್ಕೊಟ್ಟಿದ್ದೆ ಆದ್ರೆ ಬಿಸ್ನೆಸ್ 100% ಸಕ್ಸಸ್ ಗ್ಯಾರಂಟಿ. ಸಕ್ಸಸ್ ಇಸ್ ಅ ವೇ ಆಫ್ ಲೈಫ್, ನಾಟ್ ಎ ಗೋಲ್. ನಾವು ಸಕ್ಸಸ್ ಹೇಳ್ತೀವಲ್ಲ, ಇಟ್ ಇಸ್ ಅ ವೇ ಆಫ್ ಲೈಫ್, ಇಟ್ ಇಸ್ ಎ ಜರ್ನಿ. ಇದು ಎಂಡ್ ಆಗ್ಲಿಲ್ಲ. ಇದು ಇಸ್ ಅ ಜರ್ನಿ. ಹೋಗ್ತಾ 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 ಇರೋದು, ಎಂಜಾಯ್ ಮಾಡ್ತಾ ಹೋಗ್ತಾ ಇರ್ಬೇಕು ನಾವು ಈ ಜರ್ನಿಯಲ್ಲಿ. ಸ್ಟಾರು, ರೂಬಿ, ಡೈಮಂಡ್ ಹಾಗೆ ಇಟ್ಸ್ ಎ ವೇ ಆಫ್ ಲೈಫ್. ಓಕೆ, ಇದಕ್ಕೆ ನೀವು ಇದೆರಡು ಕರೆಕ್ಟ್ ಆದಾಗ ಮಾತ್ರ ಏನ್ ಮಾಡ್ತದೆ, ಯೂನಿವರ್ಸ್ ಕನ್ಸ್ಪೈರ್ ಯು. ಇದೆರಡು ಕ್ಲಿಯರ್ ಆಯ್ತು, ನೀವು ಕನೆಕ್ಟೆಡ್ ವಿತ್ ದ ಯೂನಿವರ್ಸ್ ಕನೆಕ್ಟ್ ಆಗ್ಬಿಡ್ತೇವೆ. ಬ್ರಹ್ಮಾಂಡಕ್ಕೆ ನಾವು ಕನೆಕ್ಟ್ ಆಗ್ತೀವಂತೆ ನೋಡಿ. ಬಟ್ ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡೋದಲ್ಲಿ ಸೋತೋಗ್ಬಿಡ್ತೀವಿ. ನಮ್ಗೆ ಬೇಕಾದಷ್ಟು ಡೌಟ್ಗಳು, ನಂಬಿಕೆ ಇರೋದಿಲ್ಲ. ಅಂದ್ರೆ ಜನ ನಮ್ಮ ಹಿಂದಿದ್ದು ಅದೆಲ್ಲ ನಮ್ಮ ತಲೆಯಲ್ಲಿ ಇರ್ತದೆ, ನೆಗೆಟಿವ್ ಜಾಸ್ತಿ ಇರ್ತದೆ. ಅದನ್ನ ಡೈಲ್ಯೂಟ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರೋದಿಲ್ಲ, ಅದನ್ನ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಮೈಂಡ್ ಒಪ್ಪುದಿಲ್ಲ. ಮೈಂಡ್ ಯಾವಾಗ ಒಪ್ಪುದಿಲ್ಲ, ಆಟೋಮೆಟಿಕ್ ನಿಮ್ಗೆ ನೆಗೆಟಿವೇ ಬರ್ತದೆ ಹೊರತು ನಿಮ್ಗೆ ಈ ಬ್ರಹ್ಮಾಂಡ ಅಂದ್ರೆ ಈ ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡುದಿಲ್ಲ. ಯೋಚನಾ ಶಕ್ತಿ ಅನುಸಾರವಾಗಿ ಬ್ರಹ್ಮಾಂಡದ ಶಕ್ತಿ ಅವರಿಗೆ ಸೂಚನೆ ಅಥವಾ ಫಲಗಳನ್ನು ನೀಡುತ್ತೆ. ನಾವು ಏನು ಯಾವ ರೀತಿ ನಾವು ಇಲ್ಲಿ ಚೇಂಜ್ ಆದಿವೋ ಆಟೋಮೆಟಿಕ್ ನಿಮ್ಗೆ ಬ್ರಹ್ಮಾಂಡಕ್ಕೆ ನೀವು ಲಿಂಕ್ ಆಗಿಬಿಡ್ತೀರಿ. ಆಟೋಮೆಟಿಕ್ ನಿಮ್ಗೆ ಒಂದೊಂದು ವೇ ಕಾಣ್ತಾ ಹೋಗ್ತಾ ಇರ್ತದೆ. ಸೊ ಆವಾಗ ನಾವು ಸೋಲುವುದಿಲ್ಲ. ಶಕ್ತಿಗಳು ನಮ್ಮನ್ನ ಸಂಪರ್ಕ ಮಾಡೋದು. ಡಿಫರೆಂಟ್ ಟೈಪ್ಸ್ ಬ್ರಹ್ಮಾಂಡದಲ್ಲಿ ಯಾವ್ಯಾವ ರೀತಿ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಅಷ್ಟು ಶಕ್ತಿಗಳಿದೆ. ನಿಮ್ಮ ಮೊಬೈಲ್ ಎಲ್ಲ ಈಗ ವರ್ಕ್ ಆಗ್ತಾ ಉಂಟಲ್ಲ, ನಾವೀಗ ಝೂಮ್ ಅಲ್ಲಿ ಇದೀವಲ್ಲ, ಇಷ್ಟು ಜನ ಝೂಮ್ ಎಲ್ಲಿಂದ ಬರ್ತದೆ? ನಾನು ಇಲ್ಲಿ ಉಡುಪಿಯಲ್ಲಿ ಕುತ್ಕೊಂಡು ಮಾತಾಡ್ತೇವೆ, ನೀವು ಎಲ್ಲಿ ಹುಬ್ಳಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ನೀವು ಎಲ್ಲಿ ಬೀದರ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ಕಾರವಾರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ.
ಬಾಗಲಕೋಟೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ರಾಮದುರ್ಗದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ಮಡಿಕೇರಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ಮಾಲಿಂಗ್ಪುರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ, ಮಂಗಳೂರಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಿ. ಹೌ ದ ಶಕ್ತಿ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಯಾವ ರೀತಿ ಶಕ್ತಿ ಇರಬಹುದು? ನನ್ನನ್ನು ನಿಮ್ಗಳು ಅಲ್ಲಿ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲೇ ಇದ್ದೀನಲ್ಲ. ಹೌ ಕ್ಯಾನ್ ಇಟ್ ಪಾಸಿಬಲ್? ಯಾವ ರೀತಿ ನನ್ನ ಈ ಫೋಟೋ ಇಮೇಜ್ ಅಲ್ಲಿಗೆ ಹೋಗಿರ್ಬೋದು? ಇದು ಅನ್ಇಮ್ಯಾಜಿನಬಲ್ ಪವರ್ ಬ್ರಹ್ಮಾಂಡದಲ್ಲಿದೆ. ವೆರಿ ವೆರಿ ಸಿಂಪಲ್ ಇದು ನೀವು ಈ ಟೆಕ್ನಿಕ್ ಅನ್ನ ಕಂಡ್ಕೊಂಡ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ, ಶಕ್ತಿಗಳು ನಮ್ಮನ್ನ ಸಂಪರ್ಕ ಮಾಡೋ ಯಾವಾಗ್ಲೂ ಪ್ರಯತ್ನ ಪಡ್ತಾನೆ ಇರುತ್ತದಂತೆ. ಇದೆಲ್ಲ ರಿಸರ್ಚ್ ನಾನು ಹೇಳೋದು. ಇದು ಈ ಶಕ್ತಿಗಳಿದಾರಲ್ಲ ಹೊರಗಡೆ ಬ್ರಹ್ಮಾಂಡದಲ್ಲಿರುವ ಶಕ್ತಿಗಳು, ಅವು ಕನೆಕ್ಟಿವಿಟಿ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ನಮ್ದು ಇದು ಕ್ಲೋಸ್ ಮಾಡಿ ಇಟ್ಟಿರ್ತೀವಂತ. ನಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿದಾಗ ಕನೆಕ್ಟಿವಿಟಿ ಆಗುದಿಲ್ಲ, ಅಲ್ದ ನಮ್ಮ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಕನೆಕ್ಟಿವಿಟಿ ಆಗುದಿಲ್ಲ. ಸೊ ಇದನ್ನ ನೀವು ಕರೆಕ್ಟ್ ಓಪನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕ್ಲಾರಿಟಿ ಅಂಡ್ ಫೋಕಸ್. ಆವಾಗ ನಿಮ್ಗೆ ಕನೆಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ. ಜನ ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನ ನಿಮ್ಮ ಪ್ರಾಡಕ್ಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ನಿಮ್ಗೆ ಕನೆಕ್ಟಿವಿಟಿ ಬಂದ್ಬಿಡ್ತದೆ. ನಮ್ಮ ಯೋಚನೆಯನ್ನು ಬದಲಾಯಿಸಿಕೊಳ್ಳಬಹುದು. ನಮ್ಮ ಯೋಚನೆಗಳ ಅನುಸಾರ ನಮ್ಮ ಜೀವನ ನಡೀತಾ ಇದೆ. ಆದ್ರೆ ನಾವು ಪ್ರಪಂಚವನ್ನ ಬದಲಾಯಿಸಿದ್ರೆ ನಮ್ಮ ಹತ್ರ ಆಗೋದಿಲ್ಲ. ಈಗ ಒಂದು ನೋಡಿ, ದೊಡ್ಡ ದುರಂತ ಆಯ್ತು, ನಮ್ಮ ಹತ್ರ ಏನಿಲ್ಲ, ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ? ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಯೋಚನೆಗಳು ನಮ್ಮ ಕೈಯಲ್ಲಿದೆ. ನಾವು ಈ ಯೋಚನೆಯನ್ನ ಬದಲಾಯಿಸಬಹುದು, ನಾವು ಥಿಂಕ್ ಮಾಡಬಹುದು. ಜಸ್ಟ್ ಒಂದೇ ಒಂದು ಯೋಚನೆ ನಾನು ಹೇಳೋದು, ಬ್ರ್ಯಾಂಡ್ ಚೇಂಜಿಂಗ್ ಯೋಚನೆ. ಬ್ರ್ಯಾಂಡ್ ಚೇಂಜಿಂಗ್ ಯೋಚನೆ ಮಾಡ್ಬೋದಲ್ಲ. ಯಾಕೆಂದ್ರೆ ನಾವು ಬೇರೆ ಈ ಕಾಫಿ ಕುಡಿಯೋದು, ಬೇರೆ ಸೋಪ್ ಈ ಸೋಪ್ ತಗೊಳ್ಳೋದು, ಅಥವಾ ಬೇರೆ ಶಾಂಪು ಈ ಶಾಂಪುವನ್ನು ಯೂಸ್ ಮಾಡೋದು, ಆ ಟೀ ಕುಡಿತೀವಿ ಈ ಟೀ ಅನ್ನು ಅಂದ್ರೆ ನಮ್ ಕೈಯಲ್ಲಿದೆ ಅದು. ಈಗ ನಮ್ಗೆ ಹೊರಗಡೆದು ನಮ್ ಕೈಯಲ್ಲಿ ಇಲ್ಲ, ಇದು ನಮ್ ಕೈಯಲ್ಲಿ ಇದೆಯಲ್ಲ. ನಮ್ಮ ಯೋಚನೆಯನ್ನು ಬದಲಾಯಿಸಿಕೊಳ್ಳಬಹುದು. ನಮ್ಮ ಯೋಚನೆಗಳ ಅನುಸಾರ ನಮ್ಮ ಜೀವನ ಸ್ಟಾರ್ಟ್ ಆಗಿಬಿಡುತ್ತದೆ. ಸರಿ, ತಿಳ್ಕೊಳ್ಳಿ. ಇದು ವೆರಿ ಸಿಂಪಲ್ ಲಾಜಿಕ್ ಇದೆ ಇದರಲ್ಲಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸಕ್ಸಸ್ ಇಸ್ ತುಂಬಾ ಈಸಿ ಇದೆ. ಯಾಕೆಂದ್ರೆ ನಮ್ಗೆ ದೇವರು ಸಪೋರ್ಟ್ ಮಾಡ್ತಾರೆ, ಈ ಬ್ರಹ್ಮಾಂಡ ನಮ್ ಜೊತೆಗಿದೆ. ಸೊ ಯಾಕಂದ್ರೆ ಎಲ್ರೂ ಕೂಡ ಪ್ರಕೃತಿಯ 3 ಮುಖ್ಯ ಗುಣಗಳ ತಾಳಮೇಳದಿಂದ ಜನ್ಮ ಪಡೆದಿರುತ್ತಾರಂತೆ. ಕೆಲವರಿಗೆ ಸಕ್ಸಸ್ ಸಿಗ್ಬೋದು, ಕೆಲವರಿಗೆ ಸಕ್ಸಸ್ ಲೇಟ್ ಆಗ್ಬೋದು, ಕೆಲವರಿಗೆ ಸಕ್ಸಸ್ ಸಿಗದೇ ಇರ್ಬೋದು. ಯಾಕಂದ್ರೆ ಈ 3 ತಾಳಮೇಳಗಳಿರ್ತವೆ. ಅದರಿಂದ ಅವರಿಗೆ ಸಕ್ಸಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಬಟ್ ನೀವು ಚೇಂಜ್ ಆದ್ರೆ ನೀವು 3 ಜನರಿಗೂ ಸಕ್ಸಸ್ ಸಿಗ್ತದೆ ಅಂತ ಹೇಳ್ತಾರೆ. ಈ 3 ಜನರಿಗೂ ನಿಮ್ಗೆ ಏನು ಈ ಪ್ರಕೃತಿ ಇದೆಯಲ್ಲ, ಈ ನೇಚರ್ ಇದೆಯಲ್ಲ, ನಮ್ಗೆ ಸಪೋರ್ಟ್ ಮಾಡ್ತದೆ. ಭಗವಂತ ಸಪೋರ್ಟ್ ಮಾಡ್ತಾನೆ. ನಮ್ಮ ಯೋಚನಾ ಶಕ್ತಿ ಸರಿ ಇರಬೇಕು. ಎಲ್ಲಾ ಮನುಷ್ಯರ ಯೋಚನಾ ಶಕ್ತಿ ಒಂದೇ ತರ ಇರೋದಿಲ್ಲ. ಇದನ್ನ ನಾವು ಕರೆಕ್ಟ್ ಮಾಡ್ಬೇಕಾಗಿದೆ. ನಾವೊಂದು ಹೇಳಿದ್ರೆ ಅವ್ರು ಇನ್ನೊಂದು ಥಿಂಕ್ ಮಾಡ್ತಾರೆ, ಅವ್ರು ಹೇಳಿದ್ರೆ ಅವ್ರದ್ದು ಅದಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಆ 3 ಟೈಪ್ಸ್ ಆಫ್ ಪೀಪಲ್, ಅದರಿಂದ ಆ ರೀತಿ ಆಗ್ತದೆ. ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೊದಲು ನಮ್ಮಲ್ಲಿ ವಿಶ್ವಾಸ ಮತ್ತೆ ನಂಬಿಕೆ ಇರಬೇಕು. ಈಗ ನಾನು ಹೇಳ್ತೀನಲ್ಲ, ಇದು ಕೂಡ ಕೆಲವರಿಗೆ ನಂಬಿಕೆ ಬರುವುದಿಲ್ಲ. ಇದೆಲ್ಲ ಆಗುದಾದ್ರೆ ಏನು ನೋಡಿ, ಪ್ರತಿ ಒಂದು ಏನು ನಡೀತದೋ ಅದೆಲ್ಲ ಈ ಯೂನಿವರ್ಸ್ ಇದೆಯಲ್ಲ, ಈ ಬ್ರಹ್ಮಾಂಡ ಇದೆಯಲ್ಲ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ಬ್ರಹ್ಮಾಂಡದ ಭಾಗ ಅಷ್ಟೇ. ನಾವು ಒಂದು ಭಾಗ, ಒಂದು ತುಣುಕ್ ಅಂತ ಹೇಳಬಹುದು ನಾವು. ಬಟ್ ಏನ್ ಹೇಳ್ತದೆ, ಈ ಪಂಚಭೂತ ಏನು ಹೊರಗಡೆ ಇದೆ ಅದು ನಮ್ಮ ಒಳಗಡೆನೂ ಇದೆ. ಕನೆಕ್ಟಿವಿಟಿ ಮಾತ್ರ ಪ್ರಾಬ್ಲಮ್. ಕನೆಕ್ಟಿವಿಟಿ ಆದ್ರೆ ನೀವು ಸೇಮ್ ಹೊರಗಡೆ ಏನಿದೆ ಅದೆಲ್ಲ ನೀವು ತಗೋಬಹುದು. ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೊದಲು ನಮ್ಮಲ್ಲಿ ವಿಶ್ವಾಸ ಮತ್ತೆ ನಂಬಿಕೆ ಇರಬೇಕು. ಇದು ನೋಡಿ, ಈಗ ನಾವು ಡ್ರೀಮ್ ಅಂತ ಹೇಳ್ತೀವಿ. ಡ್ರೀಮ್ ಯಾಕೆ ಸಕ್ಸಸ್ ಆಗುದಿಲ್ಲ ಗೊತ್ತುಂಟ ನಿಮ್ಗೆ? ಡ್ರೀಮ್ ಯಾಕೆ ಆಗುದಿಲ್ಲ? ಆ ಡ್ರೀಮ್ ಅನ್ನ ನಾವು ಮಾಡ್ತೀವಂತ ವಿಶ್ವಾಸ ನಮ್ಗಿಲ್ಲ, ಆ ನಂಬಿಕೆ ಇಲ್ಲ, ಅವಾಗ ಸಕ್ಸಸ್ ಆಗುದಿಲ್ಲ. ಆ ವಿಶ್ವಾಸ ಯಾವಾಗ ನಿಮ್ಗೆ ಬರ್ತದೋ ಸಕ್ಸಸ್ ನಿಮ್ಮನ್ನ ಹುಡ್ಕೊಂಡು ಬರ್ತದೆ. ನಿಮ್ಗೆ ಎಷ್ಟೇ ಸಾಲ ಇರಲಿ, ನಾನು ನೋಡಿ 18 ಲಕ್ಷ ಸಾಲ ತೀರಿಸ್ಬಿಟ್ಟೆ. ಯಾಕಂದ್ರೆ ನನಗೆ ವಿಶ್ವಾಸ, ನನಗೆ ನಂಬಿಕೆ DXN ಬಗ್ಗೆ. ನಾವು 2 ಗಾಡಿ ಇದೆ, ಹೌದಾ, 2 ಮನೆ ಇದೆ ನಮ್ಮದು, ಎಲ್ಲ ವಿಶ್ವಾಸ.
ಆದ್ರಿಂದ ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಈ ಬಿಸ್ನೆಸ್ ತುಂಬಾ ಈಸಿ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಎಷ್ಟೇ ಕೆಟ್ಟದ್ದು ನಡೆದರೂ, ಏನೇ ಆಗ್ಲಿ, ಯು ಡೋಂಟ್ ವರಿ ಅಬೌಟ್ ದಟ್. ಯಾವುದೇ ದಾರಿ ಕಾಣದೇ ಇದ್ದರೂ ಕೂಡ ಭಗವಂತ ನಿಮ್ಗೆ ದಾರಿ ತೋರಿಸ್ತಾನೆ. ಒಂದು ಗಾದೆ ಇದೆ, ಹುಟ್ಟಿದವನು ಹುಲ್ಲು ಮೇಯಿಸ್ತಾ ಇರ್ತಾನ ಅಂತ. ಅದೇ ತರ ನಿಮ್ಗೆ ನೀವು ಮಾಡುವ ಕರ್ತವ್ಯಗಳು, ನೀವು ಮಾಡುವ ಏನು ವರ್ಕ್ ಕರೆಕ್ಟ್ ಆಗಿದ್ರೆ ಸಕ್ಸಸ್ ಬರಲೇಬೇಕು. ಸ್ವಲ್ಪ ಲೇಟ್ ಆಗ್ಬೋದಷ್ಟೇ, ಡಿಸ್ಟರ್ಬನ್ಸ್ ಬರ್ಬೋದು, ನಿಮ್ಗೆ ತೊಂದರೆಗಳು ಬರ್ಬೋದು ನಿಮ್ಗೆ, ಬಟ್ ನಿಮ್ಗೆ ಸಕ್ಸಸ್ ಗ್ಯಾರಂಟಿ ಇದೆ, 100ಕ್ಕೆ 100 ಇದೆ. ಬಟ್ ನಾವು ಅದಕ್ಕೆ ಈಗ ಸ್ಟೆಪ್ ಇದೆ, ಆ ಸ್ಟೆಪ್ ಅನ್ನ ನಾವು ಫಾಲೋ ಮಾಡ್ಲೇಬೇಕು. ಯಾರಿಗೆಲ್ಲ ಅದು, ಯಾಕೆಂದ್ರೆ ಅದರಲ್ಲಿ 3 ಟೈಪ್ಸ್ ಆಫ್ ಪೀಪಲ್ ಇದ್ದಾರೆ. ಅಂದ್ರೆ ಒಬ್ರು ಒಪ್ಕೊಳ್ತಾರೆ, ಒಬ್ರು ಒಪ್ಕೊಳ್ಳೋದಿಲ್ಲ, ಒಬ್ರು ಮಧ್ಯದಲ್ಲಿ ಇರ್ತಾರೆ. ಸೊ ಇವ್ರನ್ನ ಮೂರನ್ನು ನಾವು ನಡಿಬೇಕು. ಏನ್ ಮಾಡ್ಬೇಕು? ನಮ್ಮ ಸಿಸ್ಟಮ್ ಅನ್ನ ನೀವು ಫಾಲೋ ಮಾಡ್ಬೇಕಾಗ್ತದೆ. ನಮ್ಮಲ್ಲಿ ಒಳ್ಳೆಯದು ಹಾಗೆ ಆಗುತ್ತದೆ, ಇದು ಆತ್ಮವಿಶ್ವಾಸ. ನಮ್ಗೆ ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸ್ಬೇಕು. ಇದುವರೆಗೆ ಏನಾಗಿದೆ ಅದು ಒಳ್ಳೇದಕ್ಕೆ ಆಗಿದೆ, ಈಗ ಆಗ್ತಾ ಇರೋದು ಒಳ್ಳೇದಕ್ಕೆ, ಮುಂದಾಗೋದು ಒಳ್ಳೇದಕ್ಕೆ ಅಂತ ಎಣಿಸ್ಕೊಳ್ಬೇಕು. ಆವಾಗ ಆಟೋಮೆಟಿಕ್ ನಮ್ಗೆ ಸಕ್ಸಸ್ ಕಾಣ್ತದೆ. ಯಾಕಂದ್ರೆ ನಾವು ಪಾಸಿಟಿವ್ ಥಿಂಕ್ ಮಾಡ್ತೀವಿ. ಇಲ್ಲ ಅದು ಆಯ್ತು, ಅವ್ರು ಬಿಟ್ಟು ಹೋದ್ರು, ಅವ್ರು ಜಾಯ್ನ್ ಆಗಿದ್ರು, ಅವ್ರು ಏನು ಮಾಡ್ಲೇ ಇಲ್ಲ, ಅವ್ರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು, ಆಗಿ ಹೋಗಿ ಇದ್ದಲ್ಲ, ಅದಾಗಿ ಒಳ್ಳೇದಂತ ಎಣಿಸ್ಕೊಳ್ಳಿ. ಅವ್ರು ನಮ್ಮ ಶಶಿದವ್ರು ನಿನ್ನೆ ಫೋನ್ ಮಾಡಿದ್ರು, ಅವರಿಗೆ ಟ್ರಾನ್ಸ್ಫರ್ ಆಗಿ, ಇಲ್ಲಿ 2 ಲಕ್ಷ PV ಇತ್ತು, ಅವರಿಗೆ ಟ್ರಾನ್ಸ್ಫರ್ ಆಗಿ ಅವರು ಚೆನ್ನೈಗೆ ಹೋಗ್ಬಿಟ್ರು. ಸೊ PV ಡೌನ್ ಆಯ್ತು. ನಾವು ತಲೆ ಮೇಲೆ ಕೈ ಇಟ್ಟು ಕುತ್ಕೋಬಾರ್ದು, ಅಥವಾ ಅವರು ಡೌನ್ ಆಗ್ಬಾರ್ದು. ಚೆನ್ನೈಲಿ ಇನ್ನೊಂದು ಜನ ಸಿಗ್ಬಹುದು ನಮ್ಗೆ, ಇನ್ನೊಂದು ಅದಕ್ಕಿಂತ ಎಕ್ಸ್ಪರ್ಟ್ ಜನ ಸಿಗ್ಬಹುದು. ಅದಿರ್ಬೇಕು ನಮ್ಗೆ. ನಮ್ಮಲ್ಲಿ ಒಳ್ಳೆಯದು ಹಾಗೆ ಆಗುತ್ತದೆ. ಆ ರೀತಿ ವಿಶ್ವಾಸ, ಆತ್ಮವಿಶ್ವಾಸ ನಮ್ಗಿದ್ರೆ ನಾವು ಸಕ್ಸಸ್ ಆಗ್ಲಿಕ್ಕೆ ಈಸಿ ಆಗ್ತದೆ. ಈ ಮಹಾನ್ ಬ್ರಹ್ಮಾಂಡ ನಮಗೂ ಕೂಡ ಒಳ್ಳೆಯ ಬಹುಮಾನ ಕೊಟ್ಟೇ ಕೊಡುತ್ತೆ ನೋಡಿ, ಕೊಟ್ಟೇ ಕೊಡುತ್ತೆ. ಆದ್ರೆ ಸರಿಯಾದ ಸಮಯ, ನಮ್ಗೆ ಒಂದು ಟೈಮ್ ಬರ್ಬೇಕಾಗ್ತದೆ. ನಾವು ಅದಕ್ಕೆ ಪ್ರಯತ್ನ ನಾವು ಕ್ವಿಟ್ ಆಗ್ಬಾರ್ದು, ಮಾಡ್ತಾನೆ ಇರ್ಬೇಕು. ಆವಾಗ ಆಟೋಮೆಟಿಕ್ ನಿಮ್ಗೆ ಅದು ಬಂದೇ ಬರ್ತದೆ. ಕಾರ್ಯವನ್ನು ನಿಸ್ವಾರ್ಥ ಭಾವದಿಂದ, ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಹೇಳ್ತಾರೆ. ಅದು ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಇದು ನೀವು ಮಾಡ್ತಾ ಹೋಗಿ ಕೆಲಸ, ಆಟೋಮೆಟಿಕ್ ನಿಮ್ಗೆ ಈ ಪ್ರಕೃತಿ ಬ್ರಹ್ಮಾಂಡ ನಮ್ಗೆ ಕೊಟ್ಟೇ ಕೊಡ್ತದೆ. ಎಲ್ಲವನ್ನು ಕೊಡ್ಲೇಬೇಕು. ಯಾಕೆಂದ್ರೆ ವರ್ಕಿಗೆ ರಿಸಲ್ಟ್ ಬರ್ಲೇಬೇಕು. ಕೆಲಸ ಮಾಡಿದ್ರೆ ಸಂಬಳ ಬರ್ಬೇಕು. ಅದೇ ತರ ಇದು. ಇಲ್ಲದೆ ಸರಿಯಾಗಿ ಮಾಡಿದ್ರೆ ಸರಿಯಾದ ಸಮಯ ಬಂದಾಗ ನಿಮ್ಗೆ ಹೇಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಬರ್ತದೆ ನೋಡಿ. ಸೊ ಅದಕ್ಕೆ ಈ ಸ್ಟೆಪ್ ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಮಸ್ಟ್ ಅಂಡ್ ಶುಡ್ ಈ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ 100ಕ್ಕೆ 100 ನಿಮ್ಗೆ ಸಕ್ಸಸ್ ಗ್ಯಾರಂಟಿ. 9 ಕೋರ್ ಸ್ಟೆಪ್ ಫಾರ್ ಲೀಡರ್ಸ್. ಈಗ ಎಲ್ಲ ನಾವು ಲೀಡರ್ಸ್ ಇದೀವಿ, ಸೀರಿಯಸ್ ಆಗಿ ತಿಂಗಳಿಗೆ 1 ಲಕ್ಷ ಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ ಈ ಬ್ರಹ್ಮಾಂಡದ ಈಗ ಎಲ್ಲ ಹೇಳಿದ್ನಲ್ಲ, ಅದನ್ನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿದ್ರೆ ಇದನ್ನ ನಾವು ಫಾಲೋ ಮಾಡ್ಲೇಬೇಕು. ಫಸ್ಟ್ 3 ಕೊಟ್ಟಿದ್ದಾರೆ, 1 2 3. 1 2 3 ಯಾವ್ದಕ್ಕೆ ಅಂತ ಹೇಳಿದ್ರೆ, ನಿಮ್ಗೆ PV ಮಾಡ್ಲಿಕ್ಕೆ 1000 PV 3000 PV ನಿಮ್ಗೆ ಪ್ರತಿ ತಿಂಗಳು ಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಜಾಸ್ತಿ ನಾನು ಹೇಳುದಿಲ್ಲ. ಫಸ್ಟ್ 3 ಸ್ಟೆಪ್ ವಾಲ್ಯೂಮ್ ಕ್ರಿಯೇಷನ್. ನಿಮ್ಗೆ 3000 PV 5000 PV ಈವನ್ 10,000 PV ಬೇಕಾದ್ರೆ ಫಸ್ಟ್ 3 ಸ್ಟೆಪ್ ನೋಟ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಅನ್ನ ತಾವು ಯೂಸ್ ಮಾಡ್ಬೇಕು, ಪ್ರತಿಯೊಬ್ಬರು ಯೂಸ್ ಮಾಡ್ಬೇಕು. ಯಾರಿಗೆ ಕೊಡ್ಬೇಕು? ಮತ್ತೆ ಶೇರ್ ದ ಪ್ರಾಡಕ್ಟ್. ನಿಮ್ ತಂದೆ ತಾಯಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ದೊಡ್ಡವರಿಗೆ, ನಿಮ್ಮ ಬಂಧು ಬಳಗದವರಿಗೆ, ಫ್ರೆಂಡ್ಸಿಗೆ ನೀವು ಅದನ್ನ ಕೊಡ್ಬೇಕಾಗ್ತದೆ. ಫಸ್ಟ್ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಅನ್ನ ತಾವು ಯೂಸ್ ಮಾಡೋದು. 2ನೇ ಸ್ಟೆಪ್ ಅಲ್ಲಿ ಅದು ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ನೇಬರ್ಸ್ಗೆ ನೀವು ರೆಕಮೆಂಡ್ ಮಾಡೋದ್ರಿಂದ ನಿಮ್ಮ PV ಆಟೋಮೆಟಿಕ್ ನಿಮ್ಮ PV ಆಗ್ಬಿಡ್ತದೆ. ಫಸ್ಟ್ ಇದಕ್ಕೆ ನಿಮ್ಗೆ ಏನ್ ಬೇಕು? ಕ್ಲಾರಿಟಿ ಇದೆ ನಿಮ್ಗೆ. ಈಗ ಕ್ಲಾರಿಟಿ ಆಯ್ತು, ಆಮೇಲೆ ನಿಮ್ಗೆ ಫೋಕಸ್ ಮಾಡಿದ್ರಿ. ಈಗ ಫೋಕಸ್ ಆಯ್ತು, ಈಗ ವರ್ಕ್ ಸ್ಟಾರ್ಟ್ ಆಯ್ತು, ಸಕ್ಸಸ್ ಗ್ಯಾರಂಟಿ ಆಯ್ತು. ಶೋ ದ ಪ್ಲಾನ್ ಅಂಡ್ ಡೆಮೋ ದ ಪ್ರಾಡಕ್ಟ್. ಪ್ಲಾನ್ ಅನ್ನ ಶೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಪ್ರಾಡಕ್ಟ್ ಅನ್ನ ಡೆಮೋ ಮಾಡಿ, ಆಟೋಮೆಟಿಕ್ ಬಿಸ್ನೆಸ್ ನಿಮ್ದು ಸ್ಟಾರ್ಟ್ ಆಯ್ತು. ಇದು ದ ಫಸ್ಟ್ ಸ್ಟೆಪ್. ಇದನ್ನ ನೀವು 9 ಕೋರ್ ಸ್ಟೆಪ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಮಾತ್ರ ಸಕ್ಸಸ್ ಆಗೋದು. ನೀವು ಹೇಳಿದ್ ಯಾರು ಜನ ಕೇಳುದಿಲ್ಲ. ನೀವು ಇದನ್ನ ಬರ್ದು ನೀವು ಜನರಿಗೆ ತೋರಿಸ್ಬೇಕು. ಆವಾಗ ಇದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಈಗ ಪಾಸ್ ಆಗಿದ್ದೀರಿ. ಸಾಧಾರಣ ಇಲ್ಲಿರೋದ್ರಿಂದ 58 ಜನ ಇದ್ದೀರಿ. 58 ಜನ ಈ ಫಸ್ಟ್ ಸ್ಟೆಪ್ ಅಲ್ಲಿ ಪಾಸ್ ಆಗಿದ್ದೀರಿ. ಕೆಲವರು ಈ ಶೋಧ ಪ್ಲಾನ್ ಅಲ್ಲಿ ಸ್ವಲ್ಪ ವೀಕ್ ಇರ್ಬೋದು.
ಪ್ರಾಡಕ್ಟ್ ಡೆಮೋದಲ್ಲಿ ವೀಕ್ ಇರ್ಬೋದು, ಉಳಿದ ಇದರಲ್ಲಿ ಅವರು ಪಾಸ್ ಆಗಿರ್ತಾರೆ. ಓಕೆ, ಈಗ ಸೆಕೆಂಡ್ ಸ್ಟೆಪ್ಗೆ ಬರೋಣ. ಫುಲ್ ಸೋತೋಗಿರೋದು ಇಲ್ಲಿ ಮೈಂಡ್ ಮೆಕ್ಯಾನಿಸಮ್. ಹಣ ಬಂದ್ರೆ ನೀವು ಹಣವನ್ನ ಹೇಗೆ ಅದನ್ನ ಇಟ್ಕೊಳ್ತೀರಿ, ಎಲ್ಲ ಹಣ ಬಂದಾಗ ಖರ್ಚೆ ಮಾಡ್ಬಿಟ್ರೆ ಹಣವನ್ನ ಯಾವ ರೀತಿ ಉಳಿಸ್ತೀರಿ, ಹಣವನ್ನ ಗಳಿಸ್ತೀರಿ, ಅದಕ್ಕೆ ನಮ್ಗೆ ಮೈಂಡ್ ಇಂಪಾರ್ಟೆಂಟ್. ನಾವು ಮೈಂಡಿಗೆ ಜಾಸ್ತಿ ವರ್ಕ್ ಮಾಡಿಸ್ಬೇಕು. ನೋಡಿ, ಮೈಂಡಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಾವು ಇಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಬರೀ ಪ್ರಾಡಕ್ಟ್ ಮಾತ್ರ ಇನ್ವೆಸ್ಟ್ಮೆಂಟ್ ಅಲ್ಲ, ಯು ಹ್ಯಾವ್ ಟು ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಮೈಂಡ್ ಡೆವಲಪ್ಮೆಂಟ್ ಆಗ್ಬೇಕಲ್ಲ. ನೀವು ಅಲ್ಲಿ 10,000 ಬರಬೇಕು, 50,000 ಬರಬೇಕು ಅಂತ ಆದ್ರೆ ಮೈಂಡ್ ಡೆವಲಪ್ಮೆಂಟೇ ಆಗ್ಲಿಲ್ಲ ಅಂದ್ರೆ ಹೇಗೆ ನೀವು ಹಣ ಬರ್ತದೆ ನಿಮ್ಗೆ? ಅದಕ್ಕೋಸ್ಕರ ಓದ್ಬೇಕು, ರೀಡಿಂಗ್ ದ ಬುಕ್ಸ್. ಅಟ್ಲೀಸ್ಟ್ ದಿನಕ್ಕೆ ಅರ್ಧ ಗಂಟೆ ಆದ್ರೂ ಬುಕ್ ಅನ್ನ ಓದಿ ಬೇರೆ ಬೇರೆ ಬುಕ್ ಇರ್ಬೋದು. ಓದ್ದಾಗ ಏನಾಗ್ತದೆ, ನಿಮ್ಮ ಮೈಂಡ್ ಮೆಚುರಿಟಿ ಆಗ್ತಾ ಇರ್ತದೆ, ನಿಮ್ಗೆ ಹೊಸ ಹೊಸ ವಿಷಯಗಳು ಸಿಗ್ತದೆ, ಹೊಸ ಹೊಸ ಏನ್ ಮಾಡ್ಬೇಕು ಐಡಿಯಾಗಳು ಸಿಗ್ತದೆ, ಅದನ್ನ ಮಾಡ್ಬೇಕಾಗ್ತದೆ. ರೀಡಿಂಗ್ ದ ಬುಕ್ಸ್ ಅದನ್ನ ಹ್ಯಾಬಿಟ್ ಮಾಡ್ಬೇಕು ನೀವು. ಯಾಕೆಂದ್ರೆ ನೀವು ಡೆವಲಪ್ಮೆಂಟ್ ಆಗ್ಬೇಕು. ಬರೇ ನೀವು ಈಗ MBBS ಮಾಡಿದ್ರೆ 25,000 ಸಿಗ್ಬೋದು ಅವ್ರಿಗೆ, ಆದ್ರೆ 1,00,000 ಸಿಗ್ಬೇಕಾದ್ರೆ ಪುನಃ ಅವ್ರು MD ಮಾಡ್ಬೇಕಾದ್ರೆ ಪುನಃ ಓದ್ಬೇಕು, ಅವ್ರು ಪುನಃ ಅದನ್ನ ಸ್ಟಡಿ ಮಾಡ್ಬೇಕು. ಆವಾಗ ಮಾತ್ರ ಅವರಿಗೆ ಅದು ಜಾಸ್ತಿ. ಅದೇ ತರ ಈಗ ನಿಮ್ಗೆ 5,000 10,000 ಬರ್ಬೇಕಂದ್ರೆ ಓದ್ಬೇಕಂತಿಲ್ಲ, ಈಗ ನಿಮ್ಗೆ ಬರ್ತಾ ಇದೆಯಲ್ಲ. ಡೆವಲಪ್ಮೆಂಟ್ ಆಗ್ಲಿಲ್ಲ ಯಾಕಂದ್ರೆ ಮೈಂಡ್ ಮೆಕ್ಯಾನಿಸಮ್ ಚೇಂಜ್ ಆಗ್ಲಿಲ್ಲ, ಅದೇ ಥಿಂಕಿಂಗ್ ಅಲ್ಲಿ ಇದ್ದೀರಿ, ಅದೇ ಯೋಚನೆಯಲ್ಲಿ ಇದ್ದೀರಿ. ನಿಮ್ಗೆ ಏನಾಗ್ತದೆ, ಬ್ರಹ್ಮಾಂಡ ಏನು ಕೊಡ್ತಾನೆ ಇಲ್ಲ, ಲಿಂಕ್ ಆಗ್ತಾ ಇಲ್ಲ, ಥಿಂಕಿಂಗ್ ಪವರ್ ಕಮ್ಮಿ ಆಗಿದೆ. ರೀಡಿಂಗ್ ದ ಬುಕ್ಸ್, ಆಡಿಯೋ ಅಂಡ್ ವಿಡಿಯೋಸ್, ಬೇಕಾದಷ್ಟು ರೆಕಮೆಂಡೆಡ್ ಆಡಿಯೋ. ಈಗ ನಾನು ಒಂದು ತೋರಿಸ್ತೇನೆ ನಿಮ್ಗೆ, ಈಗ ವಿಡಿಯೋ ಪ್ರೊಫೆಸರ್ದು. ಜಸ್ಟ್ ನೀವು ಯಾವ್ದಾವ್ದೋ ಸೋಷಿಯಲ್ ಮೀಡಿಯಾ ನೋಡ್ತೀರಿ, ಅದರ ಬದಲು ಇದನ್ನ ನೋಡ್ಲಿಕ್ಕೆ ಶುರು ಮಾಡಿ. DXN ಆಡಿಯೋಸ್ ಹಾಕಿ, DXN ಟ್ರೈನಿಂಗ್ ಹಾಕಿ, ಎಷ್ಟು ಬರ್ತದೆ ನೋಡಿ. ಲಕ್ಷಾಂತರ ವಿಡಿಯೋಸ್ ಇದೆ, ಲಕ್ಷಾಂತರ ವಿಡಿಯೋಸ್. ಜಸ್ಟ್ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಎರಡೂ ಇರ್ತದೆ. ಇದನ್ನ ದಿನಕ್ಕೆ ಅಟ್ಲೀಸ್ಟ್ ಒಂದು ನೋಡಿ. ಯಾವ್ದಾವ್ದೋ ನೋಡ್ತೀರಿ, ಇದನ್ನ ಒಂದು ನೋಡಿ. ಆಮೇಲೆ ಥರ್ಡ್, ಅಟೆಂಡ್ ಮೀಟಿಂಗ್ ಅಂಡ್ ಸೆಮಿನಾರ್. ಈ ಮೈಂಡ್ ಮೆಕ್ಯಾನಿಸಮ್ಗೆ ಇದು 3 ಬೇಕೇ ಬೇಕು. ರೀಡಿಂಗ್ ದ ಬುಕ್ಸ್, ಆಡಿಯೋ ವಿಡಿಯೋಗಳನ್ನ ನೋಡೋದು, ಆಮೇಲೆ ಮೀಟಿಂಗ್ ಗಳನ್ನ ತಪ್ಪಿಸಬಾರ್ದು. ಪ್ರತಿ ಮೀಟಿಂಗ್, ಎಲ್ಲೆಲ್ಲಿ ಮೀಟಿಂಗ್ ಇದೆ ಆ ಮೀಟಿಂಗ್ ಅನ್ನ ರೆಗ್ಯುಲರ್ ನೀವು ಅಟೆಂಡ್ ಆಗ್ಬೇಕು. ನೋಡಿ, ಎಷ್ಟು ನೀವು ಮೀಟಿಂಗ್ ಅಟೆಂಡ್ ಆಗ್ತೀರಿ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ಆಗ್ತದೆ. ಮೀಟಿಂಗ್ ಅಲ್ಲಿ ಮಾತ್ರ ನಿಮ್ಗೆ ಸಣ್ಣ ಸಣ್ಣ ಮೀಟಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ, ಈ ಮೆಂಬರ್ಸ್ ಈ ಡಿಸ್ಟ್ರಿಬ್ಯೂಟರ್ ಎಲ್ಲ ಹುಟ್ಕೊಳ್ತಾರೆ. ಆದ್ರೆ ದೊಡ್ಡ ದೊಡ್ಡ ಸೆಮಿನಾರ್ ಅಟೆಂಡ್ ಮಾಡೋದ್ರಿಂದ ಅಲ್ಲಿ ಡೈಮಂಡ್ಗಳು ಹುಟ್ಕೊಂಡ್ಬಿಡ್ತಾರೆ. ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್ ಎಲ್ಲ ಹುಟ್ಕೊಳ್ಳೋದು ಎಲ್ಲಿ? ಅವರ ಮೈಂಡ್ ಓಪನ್ ಆದಾಗ. ಅದು ದೊಡ್ಡ ದೊಡ್ಡ ಸೆಮಿನಾರ್, ವೀಕೆಂಡ್ ಸೆಮಿನಾರ್ ಅಥವಾ ಕನ್ವೆನ್ಷನ್ ಅಥವಾ ಆನಿವರ್ಸರಿ, ಇಂಥ ಮೀಟಿಂಗ್ ಅನ್ನ ಅಟೆಂಡ್ ಆಗ್ಬೇಕು. ಸೊ ಆವಾಗ ಅಲ್ಲಿ ಕಂಪ್ಲೀಟ್ ಮೈಂಡ್ ಕ್ಲಿಯರ್ ಆಗ್ಬಿಡ್ತದೆ, ಕ್ಲಾರಿಟಿ ಬರ್ತದೆ. ಆವಾಗ 100% ಅವ್ರು ಹುಟ್ಕೊಳ್ತಾರೆ. ಸೊ ಈಗ ನಿಮ್ಗೆ 2 ಗೊತ್ತಾಯ್ತು. ಮೂರನೇದೇನು? ಈಗ ನಿಮ್ಗೆ ಫಸ್ಟ್ ಅಲ್ಲಿ ನಿಮ್ಗೆ ಏನಾಯ್ತು, PV ಬಂತು. ಸೆಕೆಂಡ್ ಅಲ್ಲಿ ನೀವು ಮೈಂಡ್ ಮೆಚುರಿಟಿ ಆಯ್ತು, ನಿಮ್ದು ಬಿಸ್ನೆಸ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೂರನೇದೇನಂದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್. ಅಂದ್ರೆ ನೀವೇನೀಗ ಬೆಳೆದಿದ್ರಿ ಅದನ್ನ ಉಳಿಸ್ಕೊಳ್ಳಿಕ್ಕೂ ರೆಡಿ ಇರ್ಬೇಕು ನಿಮ್ಗೆ. ಈಗ ದುಡ್ಡು ಬರ್ಲಿಕ್ಕೆ ಸರಿ ಆಯ್ತಪ್ಪ, ಸಿಕ್ಕಾಪಟ್ಟೆ ದುಡ್ಡು ಬರ್ತಾ 50,000, 1,00,000, 2,00,000, ಏನ್ ಮಾಡ್ತೀರಿ ಅವಾಗ? ದುಂದು ವೆಚ್ಚಗಳನ್ನ ಮಾಡ್ತೀವಿ ನಾವು. ದುಂದು ವೆಚ್ಚ. ಡಾಕ್ಟರ್ ಲಿಮೇಶ್ ಎಷ್ಟು ಬಂದಿದೆ ಅಷ್ಟೇ ಖರ್ಚು ಮಾಡಿ, ಜಾಸ್ತಿ ಮಾಡಬೇಡಿ ಹೇಳ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ದುಡ್ಡು ಬರ್ತಾ ಇದೆಯಲ್ಲ, ನಾವು ಖರ್ಚು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಅಥವಾ ನಾವು ಏನೋ ಬ್ಯಾಡ್ ಹ್ಯಾಬಿಟ್ಸಿಗೆ ಹೋಗ್ಬಿಡ್ತೀವಿ, ಅಥವಾ ಇನ್ನೇನೋ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಬಟ್ ಇಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮೇಲಿದ್ 2 ಮಾಡ್ತಾರೆ ಕೆಲವರು, ಆದ್ರೆ ಮೂರನೇದಲ್ಲಿ ಸೋತೋಗ್ಬಿಡ್ತಾರೆ. ಆವಾಗ ಪುನಃ ಅವರಿಗೆ ಪ್ರಾಬ್ಲಮ್ ಆಗ್ತದೆ ನೋಡಿ, ಪುನಃ ಪ್ರಾಬ್ಲಮ್. ಅದನ್ನ ಕ್ಯಾರೆಕ್ಟರ್ ಗುಣ ಕೂಡ ತುಂಬಾ ಇಂಪಾರ್ಟೆಂಟ್. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ನಾವು ಇದನ್ನ ಕರೆಕ್ಟ್ ಇರ್ಬೇಕು. ಸುಮ್ಮನೆ ರೈಲ್ ಬಿಡ್ತಾ ಹೋಗ್ತಾ ಇರ್ತಾರೆ ಕೆಲವ್ರು, ಮತ್ತೆ ನೋಡಿದ್ರೆ ಸ್ವಲ್ಪ ದಿವಸದಲ್ಲಿ ಅವ್ರು ಇಲ್ಲೇ ಇಲ್ಲ, ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ, ಅವ್ರ ರೈಲ್ ನಿಂತೋಗ್ಬಿಡುತ್ತೆ. ಸೊ ಇದನ್ನ ನಿಮ್ಗೆ ಕ್ಲಾರಿಟಿ ಇರ್ಬೇಕು, ನಿಮ್ಗೆ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಕೊಡ್ಬೇಕು. ಸುಮ್ಮನೆ ಹೇಳ್ತಾ ಹೋಗ್ಬಾರ್ದು. ನಿಮ್ಗೆ ಅಷ್ಟು ಅಥೆಂಟಿಕೇಶನ್ ಇದ್ರೆ ಮಾತ್ರ ಹೇಳ್ಬೇಕು, ಪ್ರೂವ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ಹೇಳ್ಬೇಕು. ಸೊ ಅದನ್ನ ಲರ್ನಿಂಗ್ ಆಟಿಟ್ಯೂಡ್,
ಕಲಿಯುವ ಆಟಿಟ್ಯೂಡ್ ಅನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕು ನೋಡಿ. ಮತ್ತು ಕಲಿಬೇಕು, ಇನ್ನೂ ಕಲಿಬೇಕು, ಇನ್ನೂ ಕಲಿಬೇಕು, ಇನ್ನೂ ಕಲಿಬೇಕಂತ. ಅಂಡ್ ಪ್ರಾಕ್ಟೀಸ್ ಅಕೌಂಟಬಿಲಿಟಿ. ತುಂಬಾ ಸ್ಟಾಕ್ ಪಾಯಿಂಟ್ ಕ್ಲೋಸ್ ಆಯ್ತು. ಯಾಕೆ? ಅಕೌಂಟಬಿಲಿಟಿ ಇಲ್ಲ. ಬಿಸ್ನೆಸ್ ಆಗ್ಬೇಕು ಅಂತ ಸಾಲ ಕೊಡುದು, ಸಾಲ ಕೊಟ್ಟ ನಂತರ ಮತ್ತೆ ಅವ್ರ ಪಾರ್ಟಿನೂ ಇಲ್ಲ, ಡಿಸ್ಟ್ರಿಬ್ಯೂಟರ್ ಇಲ್ಲ, ಎಲ್ಲ ಕ್ಲೋಸ್. ಯಾಕೆಂದ್ರೆ ಅಕೌಂಟಬಿಲಿಟಿ ಗೊತ್ತಿರ್ಬೇಕು, ಅಕೌಂಟಬಿಲಿಟಿ ಗೊತ್ತಿರೋದಿಲ್ಲ. ಸೊ ಆದ್ರಿಂದ ನಾವು ಈ ಅಕೌಂಟಬಿಲಿಟಿ ಕೊಡುವುದು ತಗೊಳ್ಳೋದು ಉಂಟಲ್ಲ, ಕ್ಲಿಯರ್ ಕಟ್ ಇರ್ಬೇಕಾಗ್ತದೆ. ಇದರಲ್ಲಿ ಅಡಿಕೆ ಕದ್ದರು ಕಳ್ಳ, ಆನೆ ಕದ್ದರು ಕಳ್ಳನೇ. ಕಳ್ಳನೇ. ಅಡಿಕೆ ಕದ್ರು ಒಂದ್ ಸಣ್ಣ ಅಡಿಕೆ 5 ರೂಪಾಯಿ, ಕಳ್ಳ ಅವನಲ್ಲ. ಅದೇ ಆನೆ ಕದ್ದ, ಆನೆಗೆ ಕೋಟಿಗಟ್ಟಲೆ ರೂಪಾಯಿ ಇರ್ತದೆ, ಅವನು ಕಳ್ಳನೇ. ಆದ್ರಿಂದ ನಮ್ಗೆ ಗೊತ್ತಿದೆಯಲ್ಲ ನಾವು ಏನ್ ಮಾಡಿದೀವಿ ಅಂತ, ತಪ್ಪು ಮಾಡಿದ್ದು ನಮ್ಗೆ ಗೊತ್ತಿದೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕು? ಕ್ಲಿಯರ್ ಕಟ್ ಇರ್ಬೇಕು, ಪ್ರಾಕ್ಟೀಸ್ ಅಕೌಂಟಬಿಲಿಟಿ. ಸೊ ಆದ್ರಿಂದ ಕಂಪನಿ ಇರ್ಬೋದು, ಸ್ಟಾಕಿಸ್ಟ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್, ಇವ್ರು 3 ಕ್ಲಿಯರ್ ಇರ್ಬೇಕು ನೋಡಿ. ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಕೌಂಟ್ ಆಗ್ತದೆ. ನಮ್ಮ ಗುಣ ಅವಗುಣಗಳು ಕೌಂಟ್ ಆಗ್ತದೆ, ಹಾಗೆ ನಮ್ಮ ಕೊಡುವುದು ತಗೊಳ್ಳುವುದು ಕೌಂಟ್ ಆಗ್ತದೆ, ಹಾಗೆ ಲೆಕ್ಕಾಚಾರ ಅದು ಸಹ ಬರ್ತದೆ. ಇದೆಲ್ಲ ಕರೆಕ್ಟ್ ಇಟ್ಕೊಂಡ್ರೆ ಸೊ ಬಿಸ್ನೆಸ್ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನು ಕಲ್ತ್ಕೋಬೇಕು ನಾವಂತ. ಲಾಸ್ಟಿಗೆ ಕೌನ್ಸೆಲ್ ಅಪ್ಲೈನ್ ಅಂತ ಹಾಕಿದ್ದಾರೆ. ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕೆಲವರು ಇದ್ದಾರೆ, ಅವ್ರು ಏನು ಕಲೀಲಿಕ್ಕೆ ರೆಡಿ ಇಲ್ಲ, ಸುಳ್ಳೇ ಹೇಳ್ತಾ ಹೋಗ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ. ಅಷ್ಟು ತಗೊಳ್ಳಿ, ಇಷ್ಟು ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ. ಯಾಕಂದ್ರೆ ಅವರ PV ಹಿಂದೆ ಇರ್ತಾರ. ನೀವು ಯಾವಾಗ್ಲೂ PV ಹಿಂದೆ ಇರಬೇಡಿ, ಜನರ ಹಿಂದೆ ಇರಿ. ಜನರನ್ನ ಸರಿ ಮಾಡಿ, ಜನರನ್ನ ಕರೆಕ್ಟ್ ಮಾಡಿ, ಆವಾಗ ಆಟೋಮೆಟಿಕ್ ಕರೆಕ್ಟ್ ಆಗ್ತಾ ಹೋಗ್ತಾರೆ. ನಿಮ್ಗೆ ಏನು ಗೊತ್ತಿಲ್ಲ ಅಷ್ಟೇ, ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ನೀವು ಅದನ್ನ ಕೌನ್ಸಿಲಿಂಗ್ ಮಾಡ್ಕೋಬೇಕಾಗ್ತದೆ. ಕೌನ್ಸಿಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಬಿಸ್ನೆಸ್ ಅಲ್ಲಿ. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಏನೋ ಒಂದು ಕ್ವಶನ್ ಕೇಳ್ತಾರೆ, ನೀವು ಇಮಿಡಿಯೇಟ್. ನಮ್ಮೊಬ್ರು ಡಾಕ್ಟರ್ ಇದ್ದಾರೆ, ಚೇತನ್ ಕುಮಾರ್ ಅಂತ, ಈಸ್ ಎ ಡಾಕ್ಟರ್. ಬಟ್ ಅವ್ರು ಹೇಳ್ತಾರೆ, ಯಾವ್ದೋ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ನನಗೆ ಮೆಸೇಜ್ ಹಾಕ್ತಾರೆ, ಸರ್ ಇದಕ್ಕೆಲ್ಲ ಏನೇನ್ ಕೊಡ್ಬೇಕು ಅಂತ. ಸೊ ನಾವು ಅವರಿಗೆ ಹೇಳ್ತೀವಿ ಎಷ್ಟು ಕೊಡಿ ಅಂತ. ಈಸ್ ರೈಟ್, ಈಸ್ ಡಾಕ್ಟರ್, ಬಟ್ ಈ ಒಂದು ಅವರು ಕನ್ಫರ್ಮ್ ಮಾಡ್ತಾರೆ ನೋಡಿ, ದಟ್ ಈಸ್ ದೊಡ್ಡ ಕ್ಯಾರೆಕ್ಟರ್. ಸೊ ಹಾಗಾಗಿ ಅದು ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಆದ್ರಿಂದ ಈ 9 ಸ್ಟೆಪ್ ಅನ್ನ ಯಾರು ಕರೆಕ್ಟ್ ಆಗಿ ಅರ್ಥ ಮಾಡ್ತಾರೋ ಅವರಿಗೆ ಕ್ಲಾರಿಟಿ ಸಿಗ್ತದೆ, ಫೋಕಸ್ ಸಿಗ್ತದೆ, ಆಟೋಮೆಟಿಕ್ ಸಕ್ಸಸ್ ಹುಡ್ಕೊಂಡು ಬರ್ಲಿಕ್ಕೆ ಬ್ರಹ್ಮಾಂಡ ನಮ್ಗೆ ಸಪೋರ್ಟ್ ಮಾಡ್ತದೆ. ಹಾಗಾಗಿ ಇದನ್ನ ಕ್ಲಿಯರ್ ಕಟ್ ಮೆಸೇಜ್ ಇದೆ. ಯಾರಿಗೆಲ್ಲ ಸೀರಿಯಸ್ ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಸೊ ಇದನ್ನ ನಾವು ಫಸ್ಟ್ ಕಲಿಬೇಕು, ಮತ್ತೆ ನಮ್ಮ ಟೀಮಿಗೆ ಇದನ್ನ ಅನೌನ್ಸ್ಮೆಂಟ್ ಮಾಡಬೇಕು. ಇದು ಡುಪ್ಲಿಕೇಟ್ ಆಗ್ತದೆ, ಇದು 100ಕ್ಕೆ 100 ಡುಪ್ಲಿಕೇಟ್ ಆಗ್ತದೆ. ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಯಾಕೆ ಡುಪ್ಲಿಕೇಟ್ ಆಗೋದಿಲ್ಲ? ನಮ್ಮದೇ ಆದ ಒಂದು ಸ್ಟೈಲ್ ಅಲ್ಲಿ ಹೋಗೋದು, ಆವಾಗ ಅದು ಡುಪ್ಲಿಕೇಟ್ ಆಗೋದಿಲ್ಲ. ಡುಪ್ಲಿಕೇಟ್ ಆಗ್ಬೇಕಾದ್ರೆ ಇದನ್ನ ಮಾಡ್ಬೇಕಾಗ್ತದೆ. ಸೊ ಸಕ್ಸಸ್ಫುಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಫಾರ್ ದ 21st centuries. ಸೊ ಎಲ್ಲೇ ಹೋಗಿ ನೀವು ಎಲ್ಲಿ ಹೋದ್ರು ನೋಡಿ, ಇಲ್ಲಿ ಅಲ್ಲಿಗೆ ಬರ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಇಸ್ ದ ಪ್ರಾಡಕ್ಟ್ ಅನ್ನ ಫಸ್ಟ್ ನಮ್ಗೆ ಒಳಗೆ ಹೋಗ್ಲಿಕ್ಕೆ ನಮ್ಗೆ ಪ್ರಾಡಕ್ಟ್ ಬೇಕೇ ಬೇಕು. ಪ್ರಾಡಕ್ಟ್ ಬಗ್ಗೆ ಸರಿಯಾದ ನಾಲೆಡ್ಜ್ ಅನ್ನ ತಗೋಬೇಕಾಗ್ತದೆ. ಎರಡನೇದು ಕಂಪನಿ ಬಗ್ಗೆ ನಾಲೆಡ್ಜ್ ತಗೋಬೇಕು ನಾವು. ಕಂಪನಿ ಬಗ್ಗೆ, ಈ ಕಂಪನಿ ಎಲ್ಲಿ ಹುಟ್ಟಿದೆ, ಯಾವಾಗ ಹುಟ್ಟಿದೆ, ಇದು ಏನು, ಈ ಕಂಪನಿ ಎಲ್ಲೆಲ್ಲಿ ಇದೆ, ಎಷ್ಟು ಬ್ರಾಂಚ್ ಇದೆ, ಎಷ್ಟು ಪ್ರಾಡಕ್ಟ್ ಇದೆ, ಇದರ ಬಗ್ಗೆ ನಾವು ಕರೆಕ್ಟ್ ಆಗಿ ನಾಲೆಡ್ಜ್ ತಗೋಬೇಕು. ನೆಕ್ಸ್ಟ್ ನಾಲೆಡ್ಜ್ ಯಾವುದು? ಮಾರ್ಕೆಟಿಂಗ್ ಬಗ್ಗೆ ನಾಲೆಡ್ಜ್. ಇದು 3 ಇಂಪಾರ್ಟೆಂಟ್. ಫಸ್ಟ್ ಇಸ್ ದ ಪ್ರಾಡಕ್ಟ್, ಸೆಕೆಂಡ್ ಇಸ್ ದ ಕಂಪನಿ, ನೆಕ್ಸ್ಟ್ ಇಸ್ ದ ಮಾರ್ಕೆಟಿಂಗ್. ಈ 3ಅನ್ನ ನಾವು ತಗೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಇಸ್ ಸಿಸ್ಟಮ್. ಸಿಸ್ಟಮ್ ಇಸ್ ಮೋರ್ ದ್ಯಾನ್, ಇದು 3ರಿಂದ ಮೇಲೆ ಸಿಸ್ಟಮ್ ಇದೆ. ಸಿಸ್ಟಮ್ಗೆ ನಾವು ಬರ್ಬೇಕಾಗ್ತದೆ. ಸಿಸ್ಟಮ್ ಅಂದ್ರೆ ಏನಾದ್ರೆ ಅದರಲ್ಲಿ ಅದನ್ನ ಕಲ್ತ್ಕೋಬೇಕು. ಟ್ರೈನಿಂಗ್ ಆದ ನಂತರ ಗೋಲ್ ಸೆಟ್ ಅನ್ನ ಆಟಿಟ್ಯೂಡ್ ಅನ್ನ ಟ್ಯೂನ್ ಅಪ್ ಮಾಡ್ಬೇಕು. ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಆವಾಗ ಆಟೋಮ್ಯಾಟಿಕ್ ಸಕ್ಸಸ್ 21st century ನಮ್ಗೆ ಸಿಗ್ತದೆ. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಗೆ ಸಿಸ್ಟಮ್ ಇದೆ, ಅದನ್ನು ನಾವು ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಸೊ ಪಾಸಿಟಿವ್ ಅಂಡ್ ಆಟಿಟ್ಯೂಡ್. ಪಾಸಿಟಿವ್ ಆಟಿಟ್ಯೂಡ್ ಅಂದ್ರೆ ಏನು ಅಂದ್ರೆ ನಮ್ಮ ಹತ್ರ ಆಗ್ತದೆ, ನಾವು ಮಾಡೇ ಮಾಡ್ತೀವಿ. ತುಂಬಾ ಜನ ಸ್ಟಾರ್ ಆಗಿದ್ದಾರೆ, ರೂಬಿ ಆಗಿದೆ, ಡೈಮಂಡ್ ಆಗಿದೆ, ತುಂಬಾ ಜನ
ನಿಮ್ಗೆ ತಿಂಗಳಿಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ ತಗೊಳ್ಳೋರು ಇದ್ದಾರೆ. ಸೊ ಆ ಸೈಡ್ ಅಲ್ಲೇ ನಾವು ಹೋಗ್ಬೇಕು. ಜನ ಜಾಯಿನ್ ಆಗೋದಿಲ್ಲ, ಅಥವಾ ಜನ ತಗೊಳ್ಳೋದಿಲ್ಲ, ಜನ ದುಡ್ಡು ಬರೋದಿಲ್ಲ. ಈ ಇವಾಗ ಹೋದಾಗ ನಿಮ್ಗೆ ಏನಾಗ್ತದೆ, ನೇಚರ್ ಏನ್ ಮಾಡ್ತದೆ, ಅದನ್ನೇ ನಿಮ್ಗೆ ಜಾಸ್ತಿ ಜನ ಸಿಗ್ತಾ ಹೋಗ್ತಾ ಇರ್ತದೆ. ನೆಗೆಟಿವ್ ಆಟಿಟ್ಯೂಡ್ ಹೋಗ್ತೀರಿ. ಅದನ್ನ ಆದಷ್ಟು ನಾವು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲೇ ಹೋಗ್ಬೇಕಾಗ್ತದೆ. ಸೊ ಸೆಲ್ಫ್ ಕಂಟ್ರೋಲ್, ನಮ್ಮ ಮೇಲೆ ನಮ್ಗೆ ಕಂಟ್ರೋಲ್ ಬೇಕು. ನಮ್ಮ ಮೇಲೆ ನಮ್ಗೆ ಕಂಟ್ರೋಲ್ ಮಾಡ್ಬೇಕು. ಏನ್ ಮಾಡ್ಬೇಕು ನೀವು? ನೀವು ನಾಡಿದ್ದು ಕಾಪು ಅಲ್ಲಿ ಶೂನ್ಯ ಮೆಡಿಟೇಷನ್ ಇದೆ, ಅದನ್ನ ಅಟೆಂಡ್ ಮಾಡ್ಬೇಕಾಗ್ತದೆ. ಸೆಲ್ಫ್ ಕಂಟ್ರೋಲ್ ಮಾಡ್ಬೇಕು. ಸೊ ಸೆಲ್ಫ್ ಬ್ಯಾಲೆನ್ಸಿಂಗ್ ಮಾಡ್ಬೇಕು. ಮೈಂಡ್ ಕಾಮ್ ಆಗಿರ್ಬೇಕು, ಡಿಟರ್ಮಿನೇಷನ್ ಇರ್ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು, ವಿಲ್ ಪವರ್ ಇರ್ಬೇಕು. ಅಂದ್ರೆ ಶೂನ್ಯ ಮೆಡಿಟೇಷನ್ ಡಾಕ್ಟರ್ ಲಿಮ್ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ. ಶೂನ್ಯ ಮೆಡಿಟೇಷನ್ ಬುಕ್ ಇದೆ, ಅದನ್ನ ಸ್ಟಡಿ ಮಾಡ್ಬೋದು. ಮತ್ತೆ ಶೂನ್ಯ ಪ್ರಾಕ್ಟೀಸ್ ಅನ್ನ ಮಾಡು. ಇದನ್ನ ಮಾಡಿದಾಗ ಮೈಂಡ್ ಅಂಡ್ ಬಾಡಿ ಎರಡು ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ. ಆಟೋಮೆಟಿಕ್ ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ಅದು ನಮ್ಗೆ ಉತ್ತೇಜನ ಕೊಡ್ತದೆ. ಅಟ್ಲೀಸ್ಟ್ ನಿಮ್ಗೆ 9 to ಶೂನ್ಯ ಮಾಡ್ಬೋದು, ಅಥವಾ 29 to ಶೂನ್ಯ ಮಾಡ್ಬೋದು, ಅಥವಾ ಪ್ರಾಕ್ಟೀಸ್ ಇದ್ರೆ ನಿಮ್ಗೆ 99 to ಶೂನ್ಯ ಸಹ ಮಾಡ್ಬೋದು. ಪ್ರಾಕ್ಟೀಸ್, ಯಾಕೆಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದನ್ನ ನಾವು ಕಂಟಿನ್ಯೂ ಮಾಡಿದ್ರೆ ಸೆಲ್ಫ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಒಂದು ಕಪ್ಪೆ ಇದೆ ನೋಡಿ. ಈ ಕಪ್ಪೆ ಎಷ್ಟು ಫೀಟ್ ಹಾರ್ತದೆ? 6 ಫೀಟ್ ಹಾರ್ತದೆ. ನಮ್ಮಲ್ಲಿ ಕಪ್ಪೆ ಎಲ್ಲ 6 ಫೀಟ್ ಹಾರುದಿಲ್ಲ. ಇದು ಆಫ್ರಿಕನ್ ಫ್ರಾಗ್, ಆಫ್ರಿಕಾದ ಕಪ್ಪೆ ಇದು. ಅದು ಹಾರಿದ್ರೆ 6 ಫೀಟ್ ಹಾರ್ತದಂತ ನೋಡಿ. 6 ಫೀಟ್ ಹಾರ್ತದೆ. ಯಾಕೆ? ಅದು ಪ್ರಕೃತಿ. ನಮ್ಮ ಕಪ್ಪೆ ಇಲ್ಲಿ 1 ಫೀಟ್, 2 ಫೀಟ್, 3 ಫೀಟ್ ಹಾರಬಹುದು. 6 ಫೀಟ್ ಹಾರ್ತದಂದ್ರೆ ಅಲ್ಲಿಯ ಕಪ್ಪೆ ಅದು 6 ಫೀಟ್ ಹಾರ್ತದೆ. ಆದ್ರೆ ರಿಸರ್ಚರ್ ಏನ್ ಮಾಡ್ತಾರೆ ಅಂದ್ರೆ, ಈ ಕಪ್ಪೆಯನ್ನ ಒಂದು ಏನಲ್ಲ ಗೂಡಲ್ಲಿ ಹಾಕಿ ಇಡ್ತಾರೆ, ಒಂದು ಪಂಜರದಲ್ಲಿ ಹಾಕಿ ಇಡ್ತಾರೆ. ಈ ಕಪ್ಪೆಯನ್ನ ಎಲ್ಲಿಗೆ ಹಾಕ್ತಾರೆ? ಪಂಜರದಲ್ಲಿ ಹಾಕ್ತಾರೆ. ಪಂಜರದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಮೊರೆ 3 ಫೀಟ್ಗೆ, ಆ ಪಂಜರ ಇರೋದು 3 ಫೀಟ್, 3 ಫೀಟ್ ಮಾತ್ರ, 3 ಫೀಟ್ ಎತ್ತರ, 3 ಫೀಟ್ ಅಗಲ. ಅದ್ರ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ಫುಡ್ ಅನ್ನ, ಆಹಾರ ಕೊಡ್ತಾರೆ. ಆಹಾರ ಕೊಟ್ಟ ನಂತರ ಅದಕ್ಕೆ 1 ತಿಂಗಳಾಗ್ತದೆ, 2 ತಿಂಗಳಾಗ್ತದೆ, 3 ತಿಂಗಳಾಗ್ತದೆ. ಅದಕ್ಕೆ ಆಹಾರ ಒಳ್ಳೆ ಆರಾಮ್ ಆಹಾರ ತಿಂತದೆ. 4 ತಿಂಗಳು, 5 ತಿಂಗಳು, 6 ತಿಂಗಳಾದ ನಂತರ ಅದನ್ನ ಅವರು ಹೊರಗೆ ಬಿಡ್ತಾರೆ. ಹೊರಗೆ ಬಿಟ್ಟಾಗ ಕಪ್ಪೆ ಎಷ್ಟು ಫೀಟ್ ಹಾರ್ತದೆ? ಹಲೋ, 6 ತಿಂಗಳು ಅದಕ್ಕೆ ಆಹಾರ ಎಲ್ಲ ಕೊಟ್ಟಿರೋದು. 6 ಫೀಟ್ ಹಾರ್ತಾ ಇದ್ದ ಕಪ್ಪೆ ಎಷ್ಟು ಫೀಟ್ ಹಾರ್ತದೆ? ಯಾರು ಮಾತಾಡುದಿಲ್ಲಲ್ಲ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಕಪ್ಪೆ 3 ಫೀಟ್ ಆಗ್ತದೆ ಸರ್. ಆ ಗುಡ್ ಮಾರ್ನಿಂಗ್ ಸರ್. 3 ಫೀಟ್ ಆಗ್ತದೆ. ಹಾ, ನೋಡಿದ್ರಾ? ಯಾಕೆ 3 ಫೀಟ್ ಆಗ್ತದೆ ಮೇಡಮ್? ಯಾಕಂದ್ರೆ ಅದ್ರ ಲೆಂತ್ ಅಷ್ಟೇ ಇರ್ತದೆ ಸರ್. ಅದು ಅದಕ್ಕೆ ಹಾಕಿರ್ತಾರಲ್ಲ, ಕೇಜ್ ಗೂಡಲ್ಲಿ ಹಾಕಿರ್ತಾರಲ್ಲ, ಅದ್ರ ಲೆಂತ್ ಅಷ್ಟೇ ಇರ್ತದೆ, ಅಷ್ಟೇ ಹಾರ್ತದೆ. ಅದಕ್ಕಿಂತ ಮೇಲೆ ಹಾರ್ಲಿಕ್ಕೆ ಆಗುದಿಲ್ಲ. ಸೊ ಅದು ಹೊರಗೆ ಬರುವಾಗ ಸಹ ಅಷ್ಟೇ ಹಾರ್ತದೆ ಸರ್. ಅದಕ್ಕೆ ಏನಂತ ನಿಮ್ಗೆ ಅದಕ್ಕೆ ಏನು ಐಡಿಯಾ ಬಂದು, ನಿಮ್ಗೆ ಯಾವ ಐಡಿಯಾದಲ್ಲಿ ಹೇಳಿದ್ರಿ? ಅದಕ್ಕೆ ಏನಾಯ್ತು ಆ ಕಪ್ಪೆಗೆ? ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದ್ರ ತಲೆಯಲ್ಲಿದೆ ಸರ್. ಓಕೆ, ವೆರಿ ಗುಡ್ ಮೇಡಮ್. ಭಾನುಕಲಾ ಮೇಡಮ್ ಅವರಿಗೆ ತುಂಬಾ ನಾವು ಥ್ಯಾಂಕ್ಸ್ ಹೇಳಬೇಕು. ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ. ಈ ಕಪ್ಪೆ ಅಭ್ಯಾಸ ಅಂದ್ರೆ ಅದು ಹಾರುವ ಅಭ್ಯಾಸ. ಈ ಕಪ್ಪೆ 6 ಫೀಟ್ ಹಾರುವ ಕಪ್ಪೆಯನ್ನ ಇವರು 3 ಫೀಟ್ ಹಾರುವ ಈ ಪಂಜರದಲ್ಲಿ ಹಾಕಿಟ್ಟು ಇದನ್ನ ಫುಡ್ ಹಾಕಿತಾ ಹೋದಾಗ, ಕಪ್ಪೆಗೆ ಫುಡ್ ಹಾಕಿದಾರಲ್ಲ, ಕಪ್ಪೆ ಹಾರ್ತದೆ. ಅದು ಮನ್ಸಲ್ಲಿ 6 ಫೀಟ್ ಹಾರ್ತದೆ. ಬಟ್ 3 ಫೀಟ್ ಹಾಕಿದ ಕೂಡ ಟಪ್ ಅಂತ ಕೆಳಗೆ ಬೀಳ್ತದೆ. ಹಾರ್ತದೆ, ಬೀಳ್ತದೆ, ಹಾರ್ತದೆ, ಬೀಳ್ತದೆ, ಹಾರ್ತದೆ, ಬೀಳ್ತದೆ. ಕಪ್ಪೆ ಏನಾಯ್ತು? ಮೈಂಡ್ ಸೆಟ್ ಆಯ್ತು, ನನಗೆ ಇನ್ನು ಮೇಲೆ ನನಗೆ 6 ಫೀಟ್ ಹಾರ್ಲಿಕ್ಕೆ ಆಗೋದಿಲ್ಲ, ನನ್ನ ಕೆಪಾಸಿಟಿ ಇಷ್ಟೇ ಅಂತ. ಅದು ಮೈಂಡಿಗೆ ಹೇಳ್ತಾ 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 3 ಫೀಟ್ ಹಾರ್ಲಿಕ್ಕೆ ಶುರು ಮಾಡ್ತದೆ. 1 ತಿಂಗಳು, 2 ತಿಂಗಳು, 3ನೇ ತಿಂಗಳಿಂದ ಕಮ್ಮಿ ಮಾಡ್ತಾ ಮಾಡ್ತಾ 3 ಫೀಟ್ ಹಾರ್ತದೆ. ಇದೇ ಮನುಷ್ಯನಲ್ಲಿ ಕೂಡ ಇದೇ ಪ್ರಾಬ್ಲಮ್. ನಮ್ಮ ಹತ್ರ 3 ಅಲ್ಲ, 6 ಅಲ್ಲ, 100 ಫೀಟ್ ಹಾರುವ ಶಕ್ತಿ ನಮ್ಮ ಹತ್ರ ಭಗವಂತ ಕೊಟ್ಟಿದ್ದಾನೆ. ಬಟ್ ನಮ್ಮ ಹತ್ರ ಆಗೋದಿಲ್ಲ. ನಮ್ಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ, ಇದು ಜನ ತಗೊಳ್ಳೋದಿಲ್ಲ, ಇದು ನಮ್ಗೆ ಜನ ಹೇಳಲಿಕ್ಕೆ ಆಗೋದಿಲ್ಲ, ಜನ ಜಾಯಿನ್ ಆಗೋದಿಲ್ಲ, ಎಲ್ಲ ಇದೇ ತುಂಬ್ಕೊಂಡ್ಬಿಟ್ಟಿದೆ ನಮ್ಮ ಒಳಗಡೆ. ಸರ್, ಆನೆ ಇದು ಸರಪಳಿ ಅಥವಾ ಕತೆ ಅದು ಸಹ ಸೇಮ್ ಇದೆ ಸರ್ ಅಲ್ಲ? ಹಾ, ಅದು ಸೇಮ್ ಪ್ರತಿಯೊಂದು
ಮೈಂಡ್ ಸೆಟ್ ಅಂತ ಹೇಳ್ತಾರೆ ಇದಕ್ಕೆ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಸೊ ಅದರಿಂದ ಈ ಮೈಂಡ್ ಸೆಟ್ ಜನ ಅಲ್ಲಿಗೆ ಮೈಂಡ್ ಸೆಟ್ ಆಗೋಗಿದೆ. ನಮ್ಗೆ ಇಷ್ಟೇ ಪಿ ವಿ ಅಪ್ಪ, ನಮ್ದು 5,000 ಪಿ ವಿ, ನಂದು 3,000 ಪಿ ವಿ, 1,000 ಮಾಡೋದು ಕಷ್ಟ ಅಂತಾರೆ ಜನ. ಪೆರು ಅವ್ರು ಇದಾರಲ್ಲ, ತಿಂಗಳಿಗೆ 1,00,000 ಪಿ ವಿ ಮಾಡ್ತಾರಂತೆ. 1,00,000 ಪಿ ವಿ. ಇಷ್ಟು ಪ್ರಾಡಕ್ಟ್ ಇದೆ, ನಾವ್ ಯಾಕೆ ಮಾಡಬಾರ್ದು? ಅವ್ರ ಹತ್ರ ನೋಡಿದ್ರ ನೀವು ಗಾಡಿಗಳನ್ನೆಲ್ಲ ತಗೊಂಡು ಅವರ ಏನೋ ಮೊಬೈಲ್ ಸ್ಟಾಕ್ ಪಾಯಿಂಟ್, ಅದ್ರ ಮೇಲೆ ಎಲ್ಲ ಚಿತ್ರ ಬಿಡಿಸ್ಬಿಟ್ಟು ಮೊಬೈಲ್ ಸ್ಟಾಕ್ ಪಾಯಿಂಟ್, ಅದ್ರ ಒಳಗಡೆ 1,00,000 2,00,000 ಪ್ರಾಡಕ್ಟ್ ಇರ್ತದ. ಅವ್ರು ಅಲ್ಲೇ ಹೋಗ್ತಾರೆ, ಅಲ್ಲೇ ಬಿಲ್ ಮಾಡ್ತಾರೆ, ಅಲ್ಲೇ ಕೊಡ್ತಾರೆ, ಪುನಃ ಬರ್ತಾರೆ. ಸೊ ಅವರ ಮೈಂಡ್ ಸೆಟ್ ಆತರ. ನಾವು ಇದರಿಂದ ಹೊರ ಬರ್ಬೇಕು ನೋಡಿ. ಈ ನಾವು ಕಪ್ಪೆ ಆಗ್ಬಿಟ್ಟಿದೀವಿ. ಅವ್ ಅಶೋಕ್ ಹೇಳ್ದಾಗೆ ನಾವೇನ್ ಮಾಡಿದ್ವಿ, ಮದ್ದಾನೆ ಹೋಗ್ಬಿಟ್ಟು ಗಿಡ್ಡಾನೆ ಆಗ್ಬಿಟ್ಟಿದ್ವಿ, ಸಾಕಿದಾನೆ ಆಗ್ಬಿಟ್ಟಿದೀವಿ. ಸೊ ಹಾಗಾಗಿ ನೀವು ಹೊಡೆದ್ರೂ ಓಡುವುದಿಲ್ಲ. ಆನೆ ಓಡ್ತದಲ್ಲ, ಯಾಕಂದ್ರೆ ಅದಕ್ಕೆ ಪಳಗಿಸ್ಬಿಟ್ಟಿದ್ದಾರೆ, ಅದು ಹೋಗುದೇ ಇಲ್ಲ. ಸೊ ಅದೇ ತರ ನಮ್ಮ ಮೈಂಡ್ ಸೆಟ್ ಆ ತರ ಆಗೋಗಿದೆ. ಅದರಿಂದ ಹೊರಗೆ ಬರ್ಬೇಕು ನಾವು. ಹೊರಗೆ ಬಂದು ಯಾಕೆ ಅವರು ಧರ್ಮಶೀಲ ಮಾಡಿದ್ದಾರೆ, ನನ್ನ ಹತ್ರ ಯಾಕೆ ಆಗುದಿಲ್ಲ? ಲ್ಯಾಸ್ಲೋ ಕಾಕ್ಸೋ ದಿನಕ್ಕೆ 1 ಬಾಟ್ಲ್ ಮೊರಂಜಿ ಕುಡಿತಾರೆ, ನಾನು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಆ ರೀತಿಯಲ್ಲಿ ನಾವು ಹೋದಾಗ ಸಕ್ಸಸ್ ನಮ್ಗೆ ಗ್ಯಾರಂಟಿ ಸಿಗ್ತದೆ. ಈಗ ನೋಡಿ, ಕಪ್ಪೆ ಕುತ್ಕೊಂಡಿದೆ ಒಳಗಡೆ, ಯಾಕೆಂದ್ರೆ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಏನಿಲ್ಲ, ನಂದು ಇಷ್ಟೇ ಅಂತ, ನನ್ನ ಲೈಫ್ ಬಹುಶಃ ನನಗೆ ಏನೋ ವಯಸ್ಸಾಯ್ತಾ ಅಂತ ತಿಳ್ಕೊಳ್ತದೋ, ಏನು ಯೋಚನೆ ಮಾಡ್ತದೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಹೇಗೆ ಹಾರ್ತಾ ಉಂಟು, ಎಷ್ಟು ಸ್ಪೀಡ್ ಅಪ್ ಇದೆ, ಅವರ ಕಾಲೆಲ್ಲ ಎಷ್ಟು ಉದ್ದಾಗಿ ಹಾರ್ತದೆ. ಇಲ್ಲಿ ಬಂದು ಕುತ್ಕೊಂಡು ಮನುಷ್ಯ ಇದೇ ಆಗಿದೆ ನೋಡಿ. ನಾವು ಎಷ್ಟೋ ಜನ ಲೀಡರ್ಸ್ ಬಂದು ಇಲ್ಲಿ ಕುತ್ಕೊಳ್ತೀರಿ, ನಿಮ್ಗೆ ಮೈಂಡ್ ಸೆಟ್ ಆಗಿದೆ, ಅದನ್ನ ಓಪನ್ ಮಾಡ್ಬೇಕು, ನಿಮ್ಗೆ ಕ್ಲಾರಿಟಿ ಮಾಡ್ಬೇಕು. ಆವಾಗ ಮಾತ್ರ ನೀವು ಮತ್ತೆ ಪುನಃ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಪುನಃ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೆಟ್ವರ್ಕಿಂಗ್ ಅಂದ್ರೆ ಏನು? ನೆಟ್ವರ್ಕಿಂಗ್ ಅಂದ್ರೆ ಮಾತಾಡೋದು, ಹಿಂಗೆ ಪಟ್ 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 ತಿನ್ನೋದು ಮಾತಾಡೋದು ಅಷ್ಟೇ. ಟಾಕ್ ಟು ಪೀಪಲ್ ಅಂತ. ಟಾಕ್ ಟು ಪೀಪಲ್. ನಿಮ್ಮ ಸಕ್ಸಸ್ ಅನ್ನ ಹೇಳುದು. ನಾನ್ ತಗೊಂಡೆ ಈ ತರ ಆಯ್ತು, ನಾನು ಅವ್ರಿಗೆ ಕೊಟ್ಟೆ ಈ ತರ ಆಯ್ತು ಅಂದ್ರೆ ಟೆಲ್ ಸ್ಟೋರೀಸ್ ಅಂಡ್ ಟಾಕ್ ಟು ಪೀಪಲ್. ನಿಮ್ ಕತೆ ಹೇಳೋದು, ನಿಮ್ಮ ಟೆಸ್ಟಿಮೋನಿಯಲ್ ಹೇಳೋದು, ಮತ್ತೆ ಜನರಿಗೆ ಮಾತಾಡೋದು, ಇಷ್ಟೇ. ಒನ್ಸ್ ನೀವು ಹೊರಗೆ ಬಂದ್ರೆ, ಇದನ್ನ ಸ್ಟಾರ್ಟ್ ಮಾಡಿದ್ರೆ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೀಕ್ರೆಟ್ ಆಫ್ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಟಾಕ್ ಮೋರ್ ಪೀಪಲ್, ನಂಬರ್ 1. ಸೆಕೆಂಡ್, ಟಾಕ್ ಮೋರ್ ಪೀಪಲ್. ನಂಬರ್ 2. ಮೂರನೇದು, ಟಾಕ್ ಮೋರ್ ಪೀಪಲ್. ಇದೇ ಸೀಕ್ರೆಟ್ ಆಫ್ ಫೈನಾನ್ಷಿಯಲ್ ಫ್ರೀಡಮ್. ಯಾರಿಗೆಲ್ಲ ಆಗ್ಬೇಕಂತಿದ್ರಿ, ಇದು 3 ಬರ್ಕೊಳ್ಳಿ. ಸಕ್ಸಸ್ ನಂಬರ್ 1, ಟಾಕ್ ಮೋರ್ ಪೀಪಲ್. ಸಕ್ಸಸ್ ನಂಬರ್ 2, ಟಾಕ್ ಮೋರ್ ಪೀಪಲ್. ಸಕ್ಸಸ್ ನಂಬರ್ 3, ಟಾಕ್ ಮೋರ್ ಪೀಪಲ್. ಇದೇ ಸೀಕ್ರೆಟ್. ಇದಕ್ಕಿಂತ ದೊಡ್ಡ ಸೀಕ್ರೆಟೇ ಇಲ್ಲ. ಸೊ ಇದನ್ನ ನೀವು, ಸೀಕ್ರೆಟ್ ಆಫ್ ಫಿನಾನ್ಷಿಯಲ್ ಫ್ರೀಡಮ್ ಇದು. ನೀವು ರೈಲ್ವೆಯಲ್ಲಿ ನೋಡಿ, ಬೇಕಾದ್ರೆ ಅದು ಬೇಡುವವರು ಬರ್ತಾರೆ, ಅವರು ನೀವು ಕೊಡ್ತಿರೋ ಇಲ್ವೋ, ಲೀಸ್ಟ್ ಬಾದರ್, ಕೊಡಿ ಅಂತ ಹೇಳ್ತಾನೆ. ಆಮೇಲೆ ಕೆಲವರು ಹೊಡ್ಕೊಂಡು ಬರ್ತಾರೆ, ಇದನ್ನ ಮಾಡ್ಕೊಂಡು ಬರ್ತಾರೆ, ಕೈ ಇಟ್ಕೊಳ್ತಾರೆ, ಹೋಗ್ತಾರೆ, ಹಿಂಗೆ ಕೈ ಹೀಗೆ ತೋರಿಸ್ತಾರೆ ನಮ್ಗೆ. ನಾವು ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಿಮ್ಮ ಏನು 4 ಜನ ಕುತ್ಕೊಂಡು ನಿಮ್ಮನ್ನ ಬಿಟ್ರು, ಅವರು ನೆಕ್ಸ್ಟ್ ಕಂಪಾರ್ಟ್ಮೆಂಟ್. ಯಾಕೆಂದ್ರೆ ಟಾಕ್ ಮೋರ್ ಪೀಪಲ್, ಮೇಲ್ಗಡೆ ದುಡ್ಡು ಬರ್ತದೆ. ಈ ಕಂಪಾರ್ಟ್ಮೆಂಟ್ ಚೇಂಜ್ ಮಾಡಿ ನನ್ನ ಒಂದು ಕಂಪಾರ್ಟ್ಮೆಂಟ್ಗೆ ಹೋಗಿ ಆಯ್ತು. ಅವರು ಅಲ್ಲಿಂದ ಇನ್ನೊಂದು ಕಂಪಾರ್ಟ್ಮೆಂಟ್, ಅವರು 1-2 ಸ್ಟೇಷನ್ ಅಲ್ಲಿ ಇಡೀ ಟ್ರೈನೇ ಖಾಲಿ ಮಾಡಿ ನೆಕ್ಸ್ಟ್ ಇದು ಸ್ಟೇಷನ್ ಅಲ್ಲಿ ಇಳಿದು ಬಿಟ್ಟು ಇನ್ನೊಂದು ಟ್ರೈನ್ ಹತ್ತಾರ. ಯಾಕಂದ್ರೆ ಜಾಸ್ತಿ ಜನರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ, ಹಣ ಮಾಡ್ಬೇಕಲ್ಲ. ಟಾಕ್ ಮೋರ್ ಪೀಪಲ್. ಜಾಸ್ತಿ ಜನರ ಹತ್ರ ಮಾತಾಡ್ಬೇಕು. ಜಾಸ್ತಿ ಜನರಿಗೆ DXN ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿಲ್ಲ, ಹೆಲ್ತ್ ಬಗ್ಗೆ ಗೊತ್ತಿಲ್ಲ, ಫಿನಾನ್ಷಿಯಲ್ ಫ್ರೀಡಮ್ ಗೊತ್ತಿಲ್ಲ, ಪ್ರತಿ ವರ್ಷ ಫಾರಿನ್ ಟ್ರಿಪ್ ಹೋಗೋದು ಗೊತ್ತಿಲ್ಲ. ಟಾಕ್ ಮೋರ್ ಪೀಪಲ್. ದಿಸ್ ಇಸ್ ದ ಸೀಕ್ರೆಟ್ ಆಫ್ DXN ಬಿಸ್ನೆಸ್. ಇದನ್ನ ನೀವು ಎಲ್ಲಿವರೆಗೆ ಕರಗತ ಮಾಡ್ತಿರೋ ಅಲ್ಲಿವರೆಗೆ ನಾವು ಸಕ್ಸಸ್ ಎಷ್ಟು ಬೇಕಾದ್ರೆ ಮಾಡ್ಬೋದು. ಅದರಿಂದ ನಾವೇನ್ ಮಾಡಿದೀವಿ, ಈಗ ಕಂಫರ್ಟ್ ಝೋನ್ ಒಳಗಡೆ ಕುತ್ಕೊಂಡ್ಬಿಟ್ಟಿದೀವಿ, ಕಪ್ಪೆ ಆಗ್ಬಿಟ್ಟಿದೀವಿ. ಈಗ ನಮ್ಮ ಹತ್ರ ಇದಾಗೋದಿಲ್ಲ, ನಮ್ದು ಇಷ್ಟೇ. ಬಾವಿಯಲ್ಲಿ ಕಪ್ಪೆ ಇರ್ತದೆ, ಬಾವಿಯ ಕಪ್ಪೆ. ನಾವು ಸಮುದ್ರದ ಕಪ್ಪೆ ಅಲ್ಲ. ಒಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬಾವಿಯ ಕಪ್ಪೆ ಮತ್ತೆ ಸಮುದ್ರ ಕಪ್ಪೆಗಳು ಜಗಳ ಆಡ್ತಾವಂತ. ಅವು ಸಮುದ್ರ ಕಪ್ಪೆ ಬಾವಿ ಕಪ್ಪೆ ಹೇಗಾಗುವುದು? ಒಂದ್ಸಲ ಏನಾಗ್ತದೆ, ಈ ಬಾವಿ ಕಪ್ಪೆ ಇದೆಯಲ್ಲ, ಬಾವಿ ಒಳಗಡೆ ಕುತ್ಕೊಂಡು ಆ ಕಡೆ ಅದು 4 ಫೀಟ್ ಇರ್ಬೋದು, 5 ಫೀಟ್ ಇರ್ಬೋದು, 5 ಫೀಟ್ ಆಚೆಗೆ ಹಾಕೋದು, ಈ 5 ಫೀಟ್ ಈಚೆಗೆ ಹಾರ್ತಾ ಇತ್ತು.
ಅದು ಎಣಿಸ್ಕೊಂಡಿದ್ರೆ ಇದೇ ದೊಡ್ಡ ಪ್ರಪಂಚ ಅಂತ, ಇದಕ್ಕಿಂತ ದೊಡ್ಡ ಪ್ರಪಂಚ ಇಲ್ಲ ಅಂತ. ಸೊ ಏನಾಗ್ತದೆ, ಒಂದ್ಸಲ ಈ ನೆರೆ ಬಂದ್ಬಿಡುತ್ತೆ, ತುಂಬಾ ನೆರೆ ಬಂದ್ಬಿಡ್ತದೆ. ನೆರೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಮುದ್ರ ಕಪ್ಪೆ ಇದೆಲ್ಲ ಈ ಎಲ್ಲಾ ಕಡೆ ಒಂದೇ ತರ ನೀರು ಬಂದ್ಬಿಡ್ತದೆ. ಅವಾಗ ಸಮುದ್ರ ಕಪ್ಪೆ ಏನೋ ಬೈ ಮಿಸ್ಟೇಕ್ ಮೇಲೆ ಬಂದ್ಬಿಡ್ತದೆ. ಮೇಲೆ ಬಂದ್ಬಿಟ್ಟು ನೀರಲ್ಲೇ ಇರ್ತದೆ. ಅದಾಗ ಈ ಬಾವಿ ಏನಾಗ್ತದೆ, ಎಲ್ಲ ಕಡೆ ನೀರು ಕಮ್ಮಿ ಆಗ್ಬಿಡ್ತದೆ. ಅವಾಗ ಈ ಸಮುದ್ರ ಕಪ್ಪೆ ಈ ಬಾವಿ ಒಳಗಡೆ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡು ಇವರಿಬ್ರು ಫ್ರೆಂಡ್ ಆಗ್ಬಿಡ್ತಾರೆ. ಫ್ರೆಂಡ್ ಆಗಿ ಒಟ್ಟಿಗೆ ಇರ್ತಾರೆ. ಆದ್ರೆ ಈ ಸಮುದ್ರ ಕಪ್ಪೆ ಏನ್ ಹೇಳ್ತದೆ ಅಂದ್ರೆ, ನೋಡಪ್ಪ ಇದು ಇಷ್ಟೇ 5 ಫೀಟ್ 4 ಫೀಟ್ ಅಲ್ಲ, ನಾವು ಬೇಕಾದ್ರೆ 500 ಫೀಟ್ 600 ಫೀಟ್ ಹಾರ್ಬಹುದು ಅಂತ ಹೇಳ್ತದ. ಆದ್ರೆ ಈ ಬಾವಿ ಕಪ್ಪೆ ಹೇಳ್ತದೆ, ನಿನ್ಗೆ ತಲೆ ಸರಿ ಇದೆಯಾ, ಇದು ಇರುವುದೇ ಇಷ್ಟು ದೊಡ್ಡದು, ನೀನು 5 ಫೀಟು 10 ಫೀಟ್ 20 ಫೀಟ್ 50 ಫೀಟ್ 100 ಫೀಟ್ ಅಂತ ಹೇಗೆ ಹಾರುದು? ಎಷ್ಟು ಹೇಳಿದ್ರು ಅವನಿಗೆ ನಂಬಿಕೆ ಬರುವುದಿಲ್ಲ ನೋಡಿ. ಆ ಬಾವಿ ಕಪ್ಪೆಗೆ ನಂಬಿಕೆನೇ ಬರುವುದಿಲ್ಲ. ನಾನು ದಿನಾ ಮೀಟಿಂಗ್ ಮಾಡ್ತೀನಿ, ಈಗ 1 ತಿಂಗಳಾಯ್ತು, 5 ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು. ಈಗ 5 ವರ್ಷ ಆದ್ರೂ ಜನರಿಗೆ ಮೈಂಡ್ ಓಪನೇ ಆಗುದಿಲ್ಲ. ಕುತ್ಕೊಂಡಿದ್ದಾರೆ. ಆ ಬಾವಿ ಕಪ್ಪೆ ಬಾವಿಯೊಳಗೆ ಕುತ್ಕೊಂಡ್ಬಿಟ್ಟಿದೆ. ಈಗ ಈ ಸಮುದ್ರ ಕಪ್ಪೆ ಹೇಳಿ 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 ಎಷ್ಟು ಹೇಳಿದ್ರು ಇವನ್ ತಲೆಗೆ ಹೋಗುದಿಲ್ಲ. ಆವಾಗ ಅದು ಎಣಿಸ್ತಂತೆ, ದೇವರ ಹತ್ರ ಹೇಳ, ಒಂದ್ಸಲ ಆದ್ರೂ ಇನ್ನೊಂದ್ಸಲ ನೆರೆ ಬರ್ಲಿ ಅಂತ. ಇನ್ನೊಂದ್ಸಲ ನೆರೆ ಬರ್ಲಿ, ಇವನಿಗೆ ತಲೆಗೆ ಹೋಗ್ತದೆ ಅಂತೇಳಿ ಆವಾಗ ಏನ್ ಮಾಡ್ತಂತ ಹೇಳಿದ್ರೆ, ಆ ಪ್ರೇಯರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ದೇವರ ಹತ್ರ ಪ್ರೇಯರ್, ನೆರೆ ಬರ್ಲಿ ಅಂತ. ಯಾಕೆಂದ್ರೆ ಇವನಿಗೊಂದು ತಿಳಿಸ್ಬೇಕು ಅಂತ. ಸೊ ಹಾಗೇನೆ ನೆರೆ, ಇನ್ನೊಂದ್ಸಲ ದೊಡ್ಡ ನೆರೆ ಬರ್ತದೆ. ಆವಾಗ ಏನ್ ಮಾಡ್ತದ ಅಂತ ಹೇಳಿದ್ರೆ, ಈ ಸಮುದ್ರ ಕಪ್ಪೆ ಉಂಟಲ್ಲ, ಈ ಕಪ್ಪೆನ ಬಾ ಹೋಗುವ ಅಂತೇಳಿ ಆ ಬಾವಿಯಿಂದ ಅವನ ಆ ನೀರಲ್ಲಿ ಎಳ್ಕೊಂಡ್ಬಿಟ್ಟು ಸಮುದ್ರಕ್ಕೆ ಹೋಗ್ಬಿಡ್ತದೆ. ಸಮುದ್ರಕ್ಕೆ ಹೋಗ್ಬಿಟ್ಟು ತೋರ್ಸದಂತೆ, ಈಗ ನಿಂದು 5 ಫೀಟ್ ಹಾರು ಹೇಳ್ತದೆ. ಆವಾಗ 5 ಫೀಟ್ ಹಾರ್ತದೆ. 10 ಫೀಟ್ ಹಾರು ಹೇಳ್ತದೆ. 10 ಫೀಟ್ ಹಾರುದು. 100 ಫೀಟ್ ಹಾರು ಹೇಳ್ತದೆ. 100 ಫೀಟ್ ಹಾರಿದ್ರು ಕೂಡ ನೀರಿರ್ತದೆ. ಆವಾಗ ಕಪ್ಪೆಗೆ ಮೈಂಡ್ ಓಪನ್ ಆಗ್ತದೆ. ನೀವು ಕೂತ್ರೆ ಅಲ್ಲೇ ಇರ್ತೀರಿ. ನೀವು ಒಂದು ದೊಡ್ಡ ಆನಿವರ್ಸರಿಗೆ ಹೋಗಿ, ದೊಡ್ಡ ಫಂಕ್ಷನ್ಗೆ ಹೋಗಿ, ಮಲೇಷ್ಯಾ ನೋಡಿ, ಕಂಪನಿಯ ಫ್ಯಾಕ್ಟ್ರಿ ನೋಡಿ, ಅಥವಾ ಕಾಪು ಕ್ಯಾಂಪಿಗೆ ಅಟೆಂಡ್ ಆಗಿ, ಆವಾಗ ನಿಮ್ಮ ಮೈಂಡ್ ಓಪನ್ ಆಗ್ತದೆ. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ತೀರಿ. ಇಲ್ಲ ಅಂದ್ರೆ ಇಲ್ಲಿ ನೋಡಿ, ಸೆನ್ಸ್ ಆಫ್ ಕಂಟ್ರೋಲ್, ಸೇಫ್ಟಿ, ಸ್ಟಾಗ್ನೇಷನ್, ಬೋರ್ಡಮ್, ಇಲ್ಲೇ ಕೂತ್ಕೊಂಡಿದ್ದೀರಿ ಗಟ್ಟಿಯಾಗಿ. ಮನೆಗೆ ಹೋಗುದು, ಮನೆಯವ್ರ ಹತ್ರ ಒಳ್ಳೆಯ ಅವರಿಗೆ ತಂದು ಕೊಡೋದು, ದೋಸೆ ಮಾಡು, ಇಡ್ಲಿ ಮಾಡು, ಚಪಾತಿ ಮಾಡು, ಚಿಕನ್ ಮಾಡು, ಮಟನ್ ಮಾಡು, ಅದನ್ನು ತಿಂದ್ಕೊಂಡು ಆರಾಮಿರು. ಇದು ಬಿಟ್ರೆ ಬೇರೆ ಇಲ್ಲ. ಈ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರ್ಲಿಲ್ಲ ಅಂದ್ರೆ, ನಿಮ್ಗೆ ಹೊರಗಡೆ ಬರ್ಲಿಕ್ಕೆ ಫಿಯರ್ ಇದೆ. ಅಲ್ಲಿ ಊಟ ಸರಿ ಸಿಗುದಿಲ್ಲ, ಹೋಟೆಲ್ಗೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು, ಅಥವಾ ಅದು ಬರ್ಬೇಕು. ಅಲ್ಲಿ ನೋಡಿ, ಎಲ್ಲ ಬರ್ದಿದ್ದಾರೆ ನೋಡಿ. ಲೋ ಸೆಲ್ಫ್ ಕಾನ್ಫಿಡೆನ್ಸ್, ಮೋರ್ನಿಂಗ್, ಎಕ್ಸ್ಕ್ಯೂಸಸ್, ಫೋಕಸಿಂಗ್ ಆಫ್ ಪ್ರಾಬ್ಲಮ್ಸ್, ಆಬ್ಸ್ಟಿಕಲ್ಸ್, ಇದೆಲ್ಲ ರೆಡಿ ಇಲ್ಲ. ನಾವು ರೆಡಿ ಇಲ್ಲ. ಸಕ್ಸಸ್ ಹೋಗ್ಲಿಕ್ಕೆ ನಾವು ರೆಡಿ ಇಲ್ಲ. ಏನೇನೋ ಕಾರಣಗಳನ್ನು ಹೇಳೋದು. ಮಳೆಗಾಲದಲ್ಲಿ ಮಳೆ ಬರದೆ ಬೇರೆ ಕಡೆ ಮಳೆ ಬರ್ತದ. ಸೊ ನೆಕ್ಸ್ಟ್ ಅದು ಫಿಯರ್ ಝೋನ್. ಕಂಫರ್ಟ್ ಝೋನ್ ಇಂದ ಫಿಯರ್ ಝೋನ್ ಇದೆ. ಫಿಯರ್ ಝೋನ್ ಏನಾದ್ರು ದಾಟ್ಬೇಕಂದ್ರೆ ಲರ್ನಿಂಗ್ ಝೋನಿಗೆ ಬರ್ಬೇಕು. ನೀವು ಲರ್ನಿಂಗ್ ಇದನ್ನ ಮಾಡ್ಬೇಕು. ಇದು ಯಾವಾಗ ಲರ್ನಿಂಗ್ ಝೋನ್ ಆಗ್ತದೆ, ನೆಕ್ಸ್ಟ್ ಇದ್ದ ಗ್ರೋತ್ ಝೋನ್. ಗ್ರೋತ್ ಝೋನಿಗೆ ಬಂದ್ಬಿಡ್ತೀರಿ ನೀವು. ನಿಮ್ಮ ಬಿಸ್ನೆಸ್ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಲಿತೀರಲ್ಲ, ಅವಾಗ ಹೇಳಿದ್ರೆ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೀರಿ. ಗ್ರೋತ್ ಝೋನ್ ಅಲ್ಲಿ ಬರ್ತೀರಿ. ಸ್ಟಾರು, ರೂಬಿ, ಡೈಮಂಡ್, ಡಬಲ್, ಡಿಬಲ್, 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ, ಮೀನಿಂಗ್, ಆಂಬಿಷಿಯಸ್ ಗ್ಲೋರ್, ಹೈಯರ್ ಪರ್ಪಸ್, ವಿಷನ್, ಟ್ಯಾಲೆಂಟ್ ಡೆವಲಪ್ಮೆಂಟ್, ಸೆಲ್ಫ್ ಗ್ರೋತ್, ಸೆಲ್ಫ್ ಮೋಟಿವೇಶನ್ ಆಗ್ಬಿಡ್ತಾರೆ. ಸೊ ಇನ್ನೊಂದ್ಸಲ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನೀವು ಯಾವ ಸರ್ಕಲ್ ಒಳಗಡೆ ಇದ್ದೀರಿ ಅಂತ ನೋಡ್ಕೊಳ್ಳಿ. ಆಗ್ಲಿಲ್ಲ ಅಂದ್ರೆ ನೀವು ಸೆಕೆಂಡ್ ಝೋನ್, ಥರ್ಡ್ ಅಂಡ್ ಫೋರ್ತ್ ಝೋನಿಗೆ ಬರ್ಬೇಕಾಗ್ತದೆ. ಅವಾಗ ನಿಮ್ಗೆ ಸಕ್ಸಸ್ ಗ್ಯಾರಂಟಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಯಾಕಂದ್ರೆ ಇದು ಮುಗಿಯದ ಕತೆ, ಕಲಿಯುವುದು ಬೇಕಾದಷ್ಟು ಇದೆ. ಸೊ ಅದರಿಂದ ನಾನ್ ನಿಮ್ಗೆ ಇಲ್ಲಿ ಹೇಳ್ತೀನಿ ಅಂದ್ರೆ, ನಾನು ತಲೆಗೆ ತಗೊಳ್ತೀನಿ, ಅದನ್ನ ನಾನು ಕಲಿತೀನಿ. ಅದಕ್ಕೋಸ್ಕರ ನನಗೂ ಒಳ್ಳೇದಾಗ್ತದೆ, ನಿಮ್ಗೂ ಒಳ್ಳೇದಾಗ್ತದೆ. ಸೊ ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಿದ್ರೆ ಸೀರಿಯಸ್ ಆಗಿ ಮುಂದಕ್ಕೆ ಹೋಗ್ತೀರಿ, ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಇವತ್ತು ಪ್ರೋಗ್ರಾಮ್ ನ ಎಂಡ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ನೀವು. ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೋದು. ಸೊ
ಸೊ DXN ಫ್ಯೂಚರ್ ಲೀಡರ್ಸ್, ಯು ಆರ್ ಆಲ್ DXN ಫ್ಯೂಚರ್ ಲೀಡರ್ಸ್. ನಮ್ಮ ಟೀಮಲ್ಲಿ 65,000 ಜನ ಡಿಸ್ಟ್ರಿಬ್ಯೂಟರ್ ಇದ್ದೀರಿ, ಅದರಲ್ಲಿ ನೀವೆಲ್ಲ ಲೀಡರ್ಸ್ ಇದ್ದೀರಿ. ನೀವು ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, 100% ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನಾದ್ರೂ ನಿಮ್ಗೆ ಕೇಳಲಿಕ್ಕಿದ್ರೆ ಹೇಳಿಕ್ಕಿದ್ರೆ ನೀವು ಮಾತಾಡಬಹುದು. ಈಗ ನಿಮ್ಗೆ ಸರ್, ಹೇಳಿ ಅಶೋಕ್. ಥ್ಯಾಂಕ್ ಯು. ಎಕ್ಸಲೆಂಟ್ ಟ್ರೈನಿಂಗ್ ಸರ್. ಯಾಕಂದ್ರೆ ಈ ಟ್ರೈನಿಂಗ್ ಗೆ ಹೇಳ್ಲಿಕ್ಕಿಲ್ಲ ಸರ್ ಅಂತ ಆ ಒಂದು ಎನರ್ಜಿಯಲ್ಲಿ ಆ ಒಂದು ನಮ್ಗೆ ಮನಸ್ಸಿಗೆ ತಾಗು ಅಂತ ಹೇಳಿದ್ರಿ ಸರ್. ಯಾಕಂದ್ರೆ ಅದು ನೀವು ಹೇಳಿದ್ರಲ್ಲ, ಕಪ್ಪೆಯ ನಿದರ್ಶನ. ನಾವೆಲ್ಲ ಬಾವಿ ಕಪ್ಪೆಗಳೇ ಆಗಿದ್ದೇವೆ ಸರ್. ಯಾಕಂದ್ರೆ ನಮ್ಮ ಕೆಪಾಸಿಟಿ ನಮ್ಗೆ ಗೊತ್ತಿರುವುದಿಲ್ಲ. ಇನ್ನೊಬ್ರು ಹೇಳಿದಾಗ ಮಾತ್ರ ಗೊತ್ತಾಗ್ತದೆ. ಎಕ್ಸಾಂಪಲ್ ನನ್ಗೆ ಆಯ್ತು ಸರ್, ನನ್ಗೊಬ್ರು ಒಂದು ದೊಡ್ಡ ವ್ಯಕ್ತಿ ಸಿಕ್ಕಿದ್ರು. ನಾನು ಅವರಿಗೆಲ್ಲ ಹೇಳಿದೆ, ಮತ್ತೆಲ್ಲ ಹೇಳಿದ್ರು ನೀವ್ ಏನ್ ಕಲ್ತಿದ್ರಂತ. ಇಲ್ಲ ಸರ್, ನಾನು ಕಲ್ತಿದ್ದೇನೆ ಅಂತ. ಇಷ್ಟು ಒಳ್ಳೆ ನಾಲೆಜ್ ಎಲ್ಲಿ ಪಡೆದ್ರಿ, ಇದು ನಿಮ್ಗೆ ಹೇಗೆ ಬಂತು ಇದೆಲ್ಲ ಅಂತ ಅವರು ನನ್ನನ್ನು ತುಂಬಾ ಕ್ವಶನ್ ಮಾಡಿದ್ರು. ಯಾಕಂದ್ರೆ ದೊಡ್ಡ ತಿಳಿದ ವ್ಯಕ್ತಿ ಆ ವ್ಯಕ್ತಿ. ನನ್ಗೂ ಆಗ ಗೊತ್ತಾಯ್ತು ಸರ್, ನನ್ನ ಹತ್ರ ಇಷ್ಟು ಪವರ್ ಇದೆಯಲ್ಲ ಅಂತ. ಅವ್ರು 5,000 ಐಟಮ್ ತಗೊಂಡ್ರು ಸರ್ ಕಡೆಗೆ. ನಾವು ಏನ್ ಎಣಿಸ್ತೇವೆ ನಮ್ಮ ಹತ್ರ ಆಗುದು, ನಮ್ಗೆ ಏನೋ ಒಂದು ಕೀಳರಿಮೆ ಸರ್ ನಮ್ಮ ಮೇಲೆ. ಅವರು ದೊಡ್ಡ ವ್ಯಕ್ತಿ ಇದ್ದಾರೆ, ನಾವೊಂದು ಆರ್ಡಿನರಿ ಪರ್ಸನ್. ನಾನು ಹೇಳಿದ್ರೆ ಕೇಳ್ಬೋದಾ, ನನ್ನಿಂದ ಆಗ್ಬೋದಾ, ನನ್ನಿಂದ ಇವರು ಕನ್ವಿನ್ಸ್ ಆಗ್ಬೋದಾ ಅಂತ. ಯಾಕಂದ್ರೆ ಕೇಳುವವರು ಇದ್ದಾರೆ, ಎಲ್ಲರೂ ಕೇಳುದಿಲ್ಲ ಅಂತ ಹೇಳುದಿಲ್ಲ. ಅಂದ್ರೆ ನಾವು ಅದನ್ನು ಹೇಳುದಿಲ್ಲ. ಯಾಕಂದ್ರೆ ಇಷ್ಟು ನಾಲೆಜ್ ಪಡೆದು ನಾವು ಹೇಳದಿದ್ರೆ ನಮ್ಗೆ ನಾವೇ ಏನೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ಥ್ಯಾಂಕ್ ಯು. ರಿಯಲಿ ವಂಡರ್ಫುಲ್ ಟ್ರೈನಿಂಗ್ ಸರ್. ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಇಲ್ಲ, ಅಂದ್ರೆ ಅಷ್ಟು ಒಳ್ಳೇದಾಗಿದೆ. ಥ್ಯಾಂಕ್ ಯು. ದೇವರು ನಿಮ್ಗೆ ಒಳ್ಳೇದು ಮಾಡಿ ಸರ್. ಧನ್ಯವಾದ. ಥ್ಯಾಂಕ್ ಯು. ಮಾತಾಡಿದ್ರೆ ಮಾತಾಡಿ ಸರ್. ಓಕೆ, ಮ್ಯೂಟ್ ಮಾಡಿದೀನಿ, ಎಲ್ಲ ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡಬಹುದು ನೋಡಿ, ಯಾರು ಬೇಕಾದ್ರೆ ಮಾತಾಡಬಹುದು. ಟೋಟಲ್ 5 years ಆದ್ರೂ ಜನ ಓನ್ಲಿ 55 ಪೀಪಲ್. ವೆಂಕಟೇಶ್ ಆರ್. ಸೊ ವೆಂಕಟೇಶ್ ಅವರೇ, ನೀವು ಯೋಚನೆ ಮಾಡ್ಬೇಕೀಗ. ಇದು ಜನ 55 ಆದ್ರೂ ಬಂದಿದ್ದಾರೆ, ನಿಮ್ ಟೀಮ್ ಇಂದ ಎಷ್ಟು ಜನ ಬಂದಿದ್ದಾರೆ ನೋಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಫ್ಕೋರ್ಸ್ ನೀವು ಹೇಳಿರ್ಬಹುದು, ನೀವು ಇಲ್ಲಿ ಪ್ರತಿನಿತ್ಯ ಸಂತೆಗೆ ಜನ ಬರೋದು ಎಷ್ಟು ಗೊತ್ತುಂಟ ನಿಮ್ಗೆ? 1,000 ಜನ ಬರ್ತಾರೆ. ನೀವು 2ನೇ ದಿವಸ ಸಂತೆ ಮಾಡಿ 500 ಜನ ಬರ್ತಾರೆ. 3ನೇ ದಿವಸ ಸಂತೆ ಮಾಡಿ 100 ಜನ ಬರ್ತಾರೆ. 4ನೇ ದಿವಸಕ್ಕೆ 50 ಜನ, 5ನೇ ದಿವಸಕ್ಕೆ 10 ಜನ, 6ನೇ ದಿವಸಕ್ಕೆ ಸಂತೆಯಲ್ಲಿ ಜನನೇ ಇಲ್ಲ, 0. ಪ್ರತಿದಿನ ಸಂತೆ ಆದ್ರೆ ಆಗೋದಿಲ್ಲ. ಬಟ್ ನಾವು ಪ್ರತಿದಿನ ಮಾಡ್ತಾ ಇದೀವಿ, ಪ್ರತಿದಿನ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ 100% ವಿ ಆರ್ ಇನ್ ದ ಸಕ್ಸಸ್ಫುಲ್ ಮೂಮೆಂಟ್ ಅಲ್ಲಿ ಇದೀವಿ. ವೆರಿ ಸಕ್ಸಸ್ಫುಲ್. ಡೈಲಿ ಮೀಟಿಂಗ್ ಯಾರು ಮಾಡೋದಿಲ್ಲ, ವೀಕ್ಲಿ ಅಥವಾ ಮಂತ್ಲಿ ಅಥವಾ ವರ್ಷಕ್ಕೊಮ್ಮೆ ಮಾಡಬಹುದು, ಆವಾಗ ಜನ ಬರ್ಬೋದು. ಓಕೆ, ಥ್ಯಾಂಕ್ ಯು ವೆಂಕಟೇಶ್. ನಿಮ್ಮ ಜನವನ್ನ ಸೇರಿಸಿ ಡೆಫಿನೆಟ್ಲಿ 100 ಜನ 1000 ಜನ ಸೇರಿಸಿ ನಿಮ್ ಟೀಮ್ ಇಂದ ಆಟೋಮ್ಯಾಟಿಕ್ ನಾವು ಸಕ್ಸಸ್ ಮಾಡಬಹುದು. ಓಕೆ, ಗುಡ್ ಮಾರ್ನಿಂಗ್. ಹೇಳಿದ್ದಾರೆ ಸರ್, 2 ಹೇಳಿದ್ದಾರೆ. ಎಕ್ಸಲೆಂಟ್ ಸ್ಪೀಚ್ ಸಹ ಹೇಳಿದ್ದಾರೆ ಸರ್. ಅದೇ ಎಕ್ಸಲೆಂಟ್ ಸ್ಪೀಚ್ ಅಂತ ಹೇಳಿದ್ದಾರೆ, ಅದು ಅವರಿಗೆ ಅರ್ಥ ಆಗಿರ್ಬೋದು. ಮೈಂಡ್ ಬ್ಲೋಯಿಂಗ್ ಟ್ರೈನಿಂಗ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಭಾನು ಅವರೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ವೆರಿ ವಂಡರ್ಫುಲ್, ಫೆಂಟಾಸ್ಟಿಕ್, ಸಕ್ಸಸ್ಫುಲ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಸರ್. ಅಂದ್ರ ಮಹಾದೇವ್ ಕರಿಹೊಳೆ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಯಾರು ಮಾತಾಡ್ತಾ ಇಲ್ಲಲ್ಲ, ಲೀಡರ್ಸ್ಗೆಲ್ಲ ಇಲ್ಲ. ಬಾವಿ ಒಳಗಿನ ಕಪ್ಪೆ ಅಂತ ಹೇಳ್ಬಿಟ್ಟಲ್ಲ, ಅದಕ್ಕೆ ಅದನ್ನೇ ಹೇಳಿ. ಹೇಳಿ. ಗುಡ್ ಮಾರ್ನಿಂಗ್. ಫ್ಯಾಂಟಾಸ್ಟಿಕ್. ಇವತ್ತು ಒಂದು ಇದು ಕೇಳಿದೆ ನಾನು. ಒಂದು ಮೂರ್ತಿಯಲ್ಲಿ ನೀವು ಮೂರ್ತಿ ನೋಡುವಾಗ ಅದರಲ್ಲಿ ಕಲ್ಲು ಕಂಡ್ರೆ ನಿಮ್ಗೆ ದೇವ್ರು ಕಾಣುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಅಪಾರ್ಚುನಿಟಿ ಕಂಡಲ್ಲಿ ನಿಮ್ಗೆ ಪ್ರಾಬ್ಲಮ್ಗಳು ಕಾಣೋಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರಾಬ್ಲಮ್ ಕಂಡಾಗ ಅಪಾರ್ಚುನಿಟಿ ಹುಡುಕ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗೆ ನೀವು ಇವತ್ತೇ ಅಪಾರ್ಚುನಿಟಿ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗೆ ತುಂಬಾ ಚೆನ್ನಾಗಿ ಇವತ್ತೆ ಆದ್ರೆ ಬಹಳ ಚೆನ್ನಾಗಿ ಹೇಳಿದಾರೆ ಅದನ್ನ. ಅಂದ್ರೆ ನೀವು ಒಂದು ಮೂರ್ತಿಯಲ್ಲಿ ಕಲ್ ಕಂಡ್ರೆ ಅದ್ರಲ್ಲಿ ದೇವ್ರು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂದ್ರೆ ನೆಗೆಟಿವ್ಸ್ ಇರ್ತದ ನಮ್ಗೆ. ಹಾಗೆ ಬಹಳ ಚೆನ್ನಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಶೆಟ್ರೆ. ಥ್ಯಾಂಕ್ ಯು ವೆರಿ ಮಚ್ ನಿಲೇಶ್. ಥ್ಯಾಂಕ್ ಯು. ನೀವೆಲ್ಲ ಫಿಟ್ ಇದ್ದೀರಿ, ನಿಮ್ಗೆ ಕಂಫರ್ಟ್ ಝೋನ್ ಇಲ್ಲ. ಹೆಂಡತಿ ಅಡಿಗೆ ಮಾಡ್ಬೇಕಂತಿಲ್ಲ. ನೀವು ನೋಡಿದ್ರೆ ಬೆಂಗಳೂರು ಇರ್ತೀರಿ, ಹುಬ್ಳಿ ಇರ್ತೀರಿ, ಬೀದರ್ ಇರ್ತೀರಿ, ಗುಲ್ಬರ್ಗ ಇರ್ತೀರಿ. ಸೊ ದಟ್ ಯು ಆರ್ ದ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಆಗಿದ್ದೀರಿ. ಗ್ರೇಟ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ನೀಲೇಶ್. ಇನ್ನೆನಿಬಡಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ನ ವೈಂಡ್ ಅಪ್ ಮಾಡ್ತೀನಿ. ನಿಮ್ಗೆ ಈ ಭಾನುವಾರ ಒಳ್ಳೇದಾಗ್ಲಿ. ನೆಕ್ಸ್ಟ್ ಭಾನುವಾರ ಕಾಪು ಅಲ್ಲಿ ಮೀಟ್ ಮಾಡೋಣ. ಕಾಪು ಅಲ್ಲಿ ಯಾರೆಲ್ಲ ಬುಕ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಬುಕ್ ಮಾಡಿದವರು. ನೆಕ್ಸ್ಟ್ ಕಾಪು ಅಲ್ಲಿ ನಮ್ದು ಶೂನ್ಯ ರಿಟ್ರೀಟ್ ಇದೆ. ಡಾಕ್ಟರ್ ರಾಜೇಶ್ ಸವೆರಾ ಅವರು ಬರ್ಲಿಕ್ಕಿದ್ದಾರೆ.
ಅದ್ರ ಜೊತೆಗೆ ನಮ್ಮ ಟ್ರೈನಿಂಗ್ ಆಫೀಸರ್ ರಫೀಕ್ ಅವ್ರು ಬರ್ಲಿಕ್ಕಿದ್ದಾರೆ. ಡಾಕ್ಟರ್ ಲೀಮ್ ಸಹ ಆನ್ಲೈನ್ ಅಲ್ಲಿ ಡಾಕ್ಟರ್ ಲಿಮ್ ನಮ್ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ಸೊ ಅದರಿಂದ ಯಾರೆಲ್ಲ ಬುಕ್ ಮಾಡಿದವರು ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರು ಬುಕ್ ಮಾಡ್ಲಿಲ್ವಾ ಇನ್ನು ಬುಕ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಸೀಟ್ ಸಿಗುದಿಲ್ಲ ಗ್ಯಾರಂಟಿ. ಕೆಲವು ಜನ ಮಾಡಿದಾರಲ್ಲ ಸರ್. ಮಾಡಿದಾರಾ? ಓಕೆ ಓಕೆ ಓಕೆ. KN ಮಂಜುನಾಥ್ ಅವರು ಕಂಗ್ರಾಚುಲೇಷನ್. ಮಹಾದೇವ್ ಕರಿಹೊಳೆ ಅವರು ಮಾಡಿದ್ದಾರೆ. ಓಕೆ. ಶ್ರೀಶೈಲ್ ಕೆರೂರ್ ಅವರು ಬುಕ್ ಮಾಡಿದ್ದಾರೆ, ಕಂಗ್ರಾಚುಲೇಷನ್. ಅಶೋಕ್ ಅವರು ಬುಕ್ ಮಾಡಿದ್ದಾರೆ, ಆಲ್ ದ ಬೆಸ್ಟ್. ಸೊ ಓಕೆ, ನೋಡಿ ಟ್ರೈ ಮಾಡಿ. ನಾನು ಹೇಳೋದು ಇನ್ನೂ ಟೈಮ್ ಇದೆ. ನಮ್ಮ ವಿಜಯ್ ಕುಮಾರ್ ಹತ್ರ ಮಾತಾಡಿ ಸೀಟ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಯಾಕಂದ್ರೆ ಇದು ರಿಟ್ರೀಟ್ ಪ್ರೋಗ್ರಾಮ್. ನಿಮ್ಮ ಮೈಂಡ್ ಅನ್ನ, ನಾನೀಗ ಕೆಲವು ಹೇಳಿಲ್ಲ, ಬಾವಿ ಒಳಗಡೆ ಕಪ್ಪೆಯಿಂದ ನಿಮ್ಗೆ ಈ ಸಮುದ್ರ ಕಪ್ಪೆ ಹೇಗೆ ಮಾಡೋದಂತ ಇದರಲ್ಲಿ ಸಿಗ್ತದೆ ನಿಮ್ಗೆ. ದಟ್ ಮಚ್ ಓನ್ಲಿ. ಆವಾಗ ಮೈಂಡ್ ಓಪನ್ ಆಗ್ತದೆ, ಆಟೋಮೆಟಿಕ್ ಬಿಸ್ನೆಸ್ ಅನ್ನ ಸೀರಿಯಸ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಆಪರ್ಚುನಿಟಿ ಇದೆ. ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇನ್ನು ಬುಕ್ ಮಾಡ್ಲಿಲ್ಲ ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಹತ್ತ ಮಂಥನ ರೆಸಾರ್ಟ್, ಇಟ್ ಈಸ್ ಕಾಪು, ಉಡುಪಿಯಿಂದ ಜಸ್ಟ್ ನಿಮ್ಗೆ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ನಿಮ್ಗೆ ಅದಕ್ಕೆ ಎಲ್ಲ ಫೆಸಿಲಿಟಿ ಇದೆ. ಸೊ ನೀವು, ಯಾಕಂದ್ರೆ ಅದಕ್ಕೆ 10,000 ರೂಪಾಯಿ ಚಾರ್ಜ್ ಆಗ್ತದೆ. ಬಟ್ ಕಂಪನಿ 5,000 ಶೂನ್ಯ ಇರೋರು ಅವ್ರು ಬರ್ತಾರೆ. ನಿಮ್ಗೆ 5,000 ಕಟ್ಟಿದ್ರೆ 2 days halt with food, everything is free, with education, with knowledge, with ಶೂನ್ಯ ರಿಟ್ರೀಟ್, ಅದೆಲ್ಲ ನಿಮ್ಗೆ ಅಲ್ಲಿ ಸಿಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದ ಸರ್. Thank you. ಎಲ್ರಿಗೂ Thank you. ಧನ್ಯವಾದ ಸಲ್ಲಿಸುವ ಸರ್. ಯಾಕಂದ್ರೆ ಇಷ್ಟು ತಾಳ್ಮೆಯಿಂದ ಕೇಳಿದಕ್ಕೆ ನಮ್ಮೆಲ್ಲ DX ವಂದನೆ ಸಲ್ಲಿಸ್ತಾ, SN ಶೆಟ್ಟಿ, ಅಮೃತ SN ಶೆಟ್ಟಿ ದಂಪತಿಗಳು ಧನ್ಯವಾದ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು.